ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಓಂ. ಇವತ್ತು ಶನಿವಾರ, ಇವತ್ತು ಶನಿವಾರ 9 ಶನಿವಾರ. ಆದ್ದರಿಂದ ಮಿಸ್ಕನ್ಸೆಪ್ಷನ್ಸ್ ಅಬೌಟ್ ಶಂಕರರ ಕುರಿತಿನ ಕೆಲವು ತಪ್ಪು ಗ್ರಹಿಕೆಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಅವುಗಳನ್ನು ಕರೆಕ್ಷನ್ ಮಾಡ್ತಾ ಸ್ವಾಮೀಜಿ ಹೇಳ್ತಾರೆ. ನಾವು ಒಂದು ವಿಷಯವನ್ನು ಹೇಳಿದ್ದೇವೆ. ಯಾವುದದು? ಹಿಂದಿನ ವಿಷಯ ವೇದಾಂತದ ಪ್ರಮಾಣದ ವೈಶಿಷ್ಟ್ಯ. ವೇದಾಂತ ಪ್ರಮಾಣ, the pramana in Vedanta is something special, is something different from other pramanas. ಮಿಕ್ಕ ಪ್ರಮಾಣಗಳಿಗಿಂತ ವೇದಾಂತ ಪ್ರಮಾಣದಲ್ಲಿ ಒಂದು ವೈಶಿಷ್ಟ್ಯವಿದೆ. ಮಿಕ್ಕ ಪ್ರಮಾಣಗಳು ಒಂದೆರಡು ಮಾತು ಹೇಳಿ ಮುಂದುವರಿಯೋಣ. ಪ್ರಮಾತೃ ಪ್ರಮಾಣ ಪ್ರಮೇಯ, ಪ್ರಮಾತೃ ಪ್ರಮಾಣ ಪ್ರಮೇಯ ಎಂಬ ವಿಭಾಗವನ್ನು ಇಟ್ಟುಕೊಂಡೇ ಕೆಲಸ ಮಾಡ್ತವೆ. ಸಂಬಂಧದ ಪ್ರಮಾತೃ ಪ್ರಮೇಯ ಸಂಬಂಧದಲ್ಲೇ ಮಿಕ್ಕ ಪ್ರಮಾಣಗಳು ಕೆಲಸ ಮಾಡ್ತವೆ. ಶಬ್ದ ಪ್ರಮಾಣವೇ ಕರ್ಮಕಾಂಡ ಶಬ್ದ ಪ್ರಮಾಣವಾಗಲಿ ಮಿಕ್ಕ ಪ್ರಮಾಣವಾಗಲಿ ಎಲ್ಲ ಪ್ರಮಾಣಗಳು ಪ್ರಮಾತೃ ಪ್ರಮಾಣ ಪ್ರಮೇಯ ಎಂಬ ವಿಭಾಗದಲ್ಲೇ ಕೆಲಸ ಮಾಡ್ತವೆ. ಇನ್ನೊಂದೇನೆಂದರೆ ಪ್ರಮಾಣ ಪ್ರಮೇಯವನ್ನು ವಿಷಯೀಕರಿಸಿ ತಿಳಿಸುತ್ತದೆ. ಇಲ್ಲಿ ವೇದಾಂತ ಅದರ್ ಪ್ರಮಾಣಸ್ ವರ್ಕ್ ವಿದಿನ್ ದ ರಿಲೇಷನ್ಶಿಪ್ ಆಫ್ ಪ್ರಮಾತೃ ಪ್ರಮಾಣ ಪ್ರಮೇಯ. 1 point. Second, the pramanas objectify the prameya. Whereas in Vedanta, ಆದರೆ ವೇದಾಂತದಲ್ಲಿ ಹಾಗಲ್ಲ. It's not like that. Because the pramana, very pramana doesn't work within the relationship of pramatru pramana prameya. Moreover, it negates the very relationship. ಪ್ರಮಾತೃ ಪ್ರಮಾಣ ಪ್ರಮೇಯ ಸಂಬಂಧದಲ್ಲೇ ಕೆಲಸ ಮಾಡಲ್ಲ, ಈ ಸಂಬಂಧವನ್ನೇ ನಿಷೇಧ ಮಾಡ್ತದೆ. ಅಂದರೆ ಪ್ರಮಾತೃತ್ವವನ್ನು, ಪ್ರಮಾಣವನ್ನು, ಪ್ರಮೇಯವನ್ನು ಮೂರನ್ನು ತೆಗೆದುಬಿಟ್ಟು ಮೂರನ್ನು ನಿಷೇಧ ಮಾಡಿ ಪ್ರಮಾತೃ ಅಲ್ಲದ ಪರಮಾತ್ಮನನ್ನು ತಿಳಿಸುತ್ತದೆ. ಪ್ರಮಾತೃವಲ್ಲದ, ಪ್ರಮೇಯವಲ್ಲದ, ಪ್ರಮಾಣವು ಬೇಕಾಗಿಲ್ಲದ. ಪ್ರಮೇಯವಲ್ಲ, ಪ್ರಮಾಣವು ಬೇಕಾಗಿಲ್ಲ, ಪ್ರಮಾತೃವೂ ಅಲ್ಲ. ಪ್ರಮಾತೃವಲ್ಲ, ಪ್ರಮೇಯವಲ್ಲ, ಪ್ರಮಾಣವು ಬೇಕಾಗಿಲ್ಲ ಅಂಥ ಸ್ವರೂಪವನ್ನು ಸ್ವತಃ ಸಿದ್ಧ ಸ್ವರೂಪವನ್ನೇ ತಿಳಿಸುತ್ತದೆ. ಆದ್ದರಿಂದ ಇದು ಶಾಸ್ತ್ರವನ್ನು ಪ್ರಮಾಣ ಎಂದು ಅಧ್ಯಾರೋಪಿಸಿ ಹೇಳ್ತಿವೆ ಹೊರತು ನಿಜವಾದ ಅರ್ಥದಲ್ಲಿ ಪ್ರಮಾಣವಲ್ಲ. Therefore, Vedanta Pramana is not a Pramana in the sense other Pramanas are. In what sense? Other Pramanas work in the relationship of Pramana and Prameya. They reveal the knowledge to Pramata. After gaining the knowledge, still Pramatru Prameya Sambandha continues. See, here none of them exist. They don't work within the relationship. Brahman is not Prameya. You don't know Brahman being a Pramatru. ನೀವು ಪ್ರಮಾತೃವಾಗಿದ್ದುಕೊಂಡು ಬ್ರಹ್ಮನನ್ನು ತಿಳ್ಕೊಳ್ಳಲ್ಲ. ನೀವು ಪ್ರಮಾತೃವಾಗಿದ್ದುಕೊಂಡು ಬ್ರಹ್ಮನನ್ನು ತಿಳ್ಕೊಳ್ಳಲ್ಲ. ನಿನ್ನ ಪ್ರಮಾತೃತ್ವ ತೆಗೆದು ಬಿಡುವುದೇ ಬ್ರಹ್ಮತ್ವ ಜ್ಞಾನ. ನೋಡಿ, ಈಗ ಬ್ರಹ್ಮವನ್ನು ಪ್ರಮೇಯವಾಗಿ ತಿಳಿಸಲ್ಲ. ಏಕೆಂದರೆ ಪ್ರಮಾತೃವಿಗೆ ವಿಷಯವಲ್ಲದ್ದನ್ನು ವಿಷಯವಾಗಿ ಹೇಗೆ ತಿಳಿಸುವುದು?
ಆದ್ದರಿಂದ ವಿಷಯವೇ ಅಲ್ಲ, ಅದು ಸ್ವತಃ ಸಿದ್ಧ. ಸ್ವತಃ ಸಿದ್ಧ ಅಂದರೆ ಅನುಭವದಲ್ಲಿ ಮೊದಲೇ ಇದೆ. ಹೌದು, ಮೊದಲೇ ಇದೆ. ಅಂದರೆ ಪ್ರಮೇಯವಲ್ಲ ಆಯಿತು. ಹೌದು, ಅಲ್ಲ. ನಾನು ಪ್ರಮಾತೃವಾಗಿರಬೇಕಾಗಿಲ್ಲ. ಹೌದು, ನೀವು ಪ್ರಮಾತೃವಾಗಿರಬೇಕಾಗಿ. ದಿನದಕ್ಕೆ ಪ್ರಮಾಣವೂ ಬೇಕಾಗಿಲ್ಲವೇ? ಹೌದು, ಬೇಕಾಗಿಲ್ಲ. ಅದೇ ಹೇಳುವುದು ನಾವು. ಅದು ಸ್ವತಃ ಸಿದ್ಧ ಎಂದು ತಿಳಿಸುವುದಕ್ಕೆ ನಮಗೆ ಗೊತ್ತಿಲ್ಲ ಎಂಬ ಅನಿಸಿಕೆಯೇ ತಪ್ಪು. ದಟ್ ಐ ಡೋಂಟ್ ನೋ ಬ್ರಹ್ಮನ್ ಇಟ್ ಸೆಲ್ಫ್ ಇಸ್ ರಾಂಗ್. ಹೂ ಸೇಸ್ ದಟ್ ಐ ಡೋಂಟ್ ನೋ? ಯು ಸ್ಟ್ಯಾಂಡಿಂಗ್ ಆಸ್ ಎ ಪ್ರಮಾತೃ. Standing as a pramatru, trying to know some prameya. Pramatru says that I don't know Brahman. What does he mean? When Pramatru says I don't know Brahman, ಪ್ರಮೇಯವನ್ನು ತಿಳ್ಕೊಳ್ತಾ ಪ್ರಮಾತೃವಾಗಿರುವ, ಜ್ಞೇಯವನ್ನು ತಿಳ್ಕೊಳ್ತಾ ಜ್ಞಾತೃವಾಗಿರುವ ಜ್ಞಾತೃ ನನಗೆ ಬ್ರಹ್ಮ ಗೊತ್ತಿಲ್ಲ ಅಂದರೆ ಏನರ್ಥ? ಅಂದರೆ ಜ್ಞಾತೃವಿಗೆ ಜ್ಞೇಯವಾಗಿ ಬ್ರಹ್ಮ ಗೊತ್ತಾಗ್ತಾ ಇಲ್ಲ. ಆ ಬ್ರಹ್ಮವನ್ನು ನಾನು ಜ್ಞಾತೃವಾಗಿ ತಿಳ್ಕೊಂಡಿಲ್ಲ. ಅದೇ ಅಜ್ಞಾನ. ಬ್ರಹ್ಮವು ಪ್ರಮೇಯವಾಗಲ್ಲ, ನೀವು ಪ್ರಮಾತೃವಾಗಿ ತಿಳ್ಕೊಳ್ಳುವ ಹಾಗಿಲ್ಲ. ಅಷ್ಟೇ ಅಲ್ಲ, ನೀವು ಪ್ರಮಾತೃವಾಗಿರುವುದೇ ಬ್ರಹ್ಮತ್ವಕ್ಕೆ ಅಡ್ಡಿ. ದ್ಯಾಟ್ ಯು ಆರ್ ಆ್ಯಸ್ ಎ ಪ್ರಮಾತೃ ಯು ಕ್ಯಾನ್ ನಾಟ್ ನೋ ಬ್ರಹ್ಮನ್, ಬಿಕಾಸ್ ಬ್ರಹ್ಮನ್ ಈಸ್ ನಾಟ್ ಪ್ರಮೇಯ ವಿಚ್ ಯು ಕ್ಯಾನ್ ನೋ as a prameya standing as a pramatru of it. Brahman is not a prameya to which you cannot know by standing as a pramatru, by standing as a in relation, by standing as a pramatru to it. Okay, ಅದಕ್ಕೆ ನೀವು ಪ್ರಮಾತೃವಾಗಿ ನಿಂತುಕೊಂಡು ತಿಳಿಯುವ ಹಾಗಿಲ್ಲ. ಏಕೆಂದರೆ ನೀನು ಪ್ರಮಾತೃ ಪ್ರಮೇಯ ಸಂಬಂಧವೇ ಅಜ್ಞಾನ ರೂಪ. ಈ ಸಂಬಂಧವೇ ಬ್ರಹ್ಮವನ್ನು ಅಡ್ಡಿ ಮಾಡ್ತಾ ಇದೆ. ಪ್ರಮಾತೃ ಪ್ರಮೇಯ ಸಂಬಂಧರಹಿತ ಬ್ರಹ್ಮವನ್ನು ಪ್ರಮಾತೃವಾಗಿ ತಿಳ್ಕೊಂಡೆ ಅಂದರೆ ಅದೇ ಭ್ರಾಂತಿ ಆಯಿತಲ್ಲ. ಆದ್ದರಿಂದ ಭ್ರಾಂತಿಯನ್ನು ತೆಗೆಯುತ್ತದೆ, ಬ್ರಹ್ಮ ತಾನೇ ಉಳಿಯುತ್ತದೆ. ಬ್ರಹ್ಮ ಸ್ವಯಂ ಉಳಿಯುವುದೇ ಗೊತ್ತಾಯಿತು ಎಂದರ್ಥ. ಏಕೆ? ಬ್ರಹ್ಮ ತಿಳಿಯುವುದು ಸ್ವತಃ ಸಿದ್ಧವಾಗಿದೆ ಎಂಬುದೇ ಜ್ಞಾನ. ಸ್ವತಃ ಸಿದ್ಧವಾಗಿದೆ ಅಂದ್ರೇನು? ಇದು ಜ್ಞೇಯವಲ್ಲ. ನಾನು ಜ್ಞಾತೃವಾಗಿರುವುದೇ ಬ್ರಹ್ಮವಲ್ಲ. ಅಯ್ಯೋ, ನಾನು ಜ್ಞಾತೃವಾಗಿರಬೇಕಾಗಿಲ್ಲ. ನನ್ನ ಜ್ಞಾತೃತ್ವವೇ ಬಿಡಿಸಿಬಿಟ್ಟರೆ ಸ್ವಯಂ ಪ್ರಕಾಶವಾಗಿದೆಯಲ್ಲ, ಅದೇ ಬ್ರಹ್ಮ. ಹಾಗೆ ತಿಳಿಸುತ್ತದೆ. ಆಯಿತು, ಈಗ ಮುಂದಿನ ವಿಷಯ ಹೇಳೋಣ. ಇದೆಲ್ಲ 2-3 ಪಾಠಗಳಲ್ಲಿ ಹೇಳಿದ್ದೀವಿ, ಎಷ್ಟೋ ಸಲ ಹೇಳ್ತಾನೆ ಇರ್ತೀವಿ. ವೇದಾಂತ ಪರಿಭಾಷದಲ್ಲಿ ವಿ ಸ್ಪೋಕ್ ಅಬೌಟ್ ಇಟ್ ಇನ್ ದ ಪರಿಭಾಷಾ, ಇನ್ ದ ಸಾರ, and then Sugama and any other places we have been speaking. So now we proceed to the next topic, the usefulness of the distinction of the two views. 2 ದೃಷ್ಟಿಭೇದ. ದೃಷ್ಟಿಭೇದ ಅಂದರೇನು? ವ್ಯಾವಹಾರಿಕ ದೃಷ್ಟಿ, ಪಾರಮಾರ್ಥಿಕ ದೃಷ್ಟಿ. ಈ 2 ದೃಷ್ಟಿಗಳಿಟ್ಟುಕೊಳ್ಳುವುದರಿಂದ ಲಾಭವೇನು, ಪ್ರಯೋಜನವೇನು? ವೇದಾಂತದಲ್ಲಿ ವ್ಯಾವಹಾರಿಕ ದೃಷ್ಟಿ, ಪಾರಮಾರ್ಥಿಕ ದೃಷ್ಟಿ ಎಂದು 2 ದೃಷ್ಟಿಗಳಿವೆ. ಎಲ್ಲವೂ ಯಾವುದೇ ಮಾತಾಡಲಿ ಈ ಯಾವ ದೃಷ್ಟಿಯಿಂದ ಹೇಳ್ತಾರೆ ಎಂಬುದು ತಿಳ್ಕೊಳ್ಳಬೇಕು. ಸೊ ದ ಎಂಟೈರ್ ಟೀಚಿಂಗ್ ಆಫ್ ವೇದಾಂತ ಈಸ್ ಡನ್ ಕೀಪಿಂಗ್ ದೀಸ್ 2 ವ್ಯೂಸ್ ಇನ್ ವ್ಯೂ. ಎಂಪಿರಿಕಲ್ ವ್ಯೂ ಆ್ಯಂಡ್ ಪಾರಮಾರ್ಥಿಕ್ ವ್ಯೂ, ಅಬ್ಸಲ್ಯೂಟ್ ವ್ಯೂ. ಎಂಪಿರಿಕಲ್ ವ್ಯೂ ಆ್ಯಂಡ್ ರಿಯಲ್ ವ್ಯೂ, ದಟ್ ಈಸ್ ಅಬ್ಸಲ್ಯೂಟ್ ವ್ಯೂ. ಎಂಪಿರಿಕಲ್ ವ್ಯೂ ಈಸ್ ವ್ಯಾವಹಾರಿಕ ವ್ಯೂ. Paramarthika view is the absolute view or the real view. Okay, so holding these 2 views, taking these 2 views, Vedantic teaching goes about. ವೇದಾಂತದ ಉಪದೇಶ ಈ 2 ದೃಷ್ಟಿಗಳನ್ನು ಇಟ್ಟುಕೊಂಡು ಮುಂದುವರಿಯುತ್ತದೆ. Vedantic teaching proceeds keeping these 2 views in view. When a particular thing is taught, what standpoint it is taught and how it is to be understood has to be learnt. ಯಾವುದಲ್ಲಿ ವೇದಾಂತದಲ್ಲಿ ಯಾವುದೇ ಹೇಳಲಿ, ಯಾವ ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ? ವ್ಯಾವಹಾರಿಕ ದೃಷ್ಟ್ಯಾ, ಪಾರಮಾರ್ಥಿಕ ದೃಷ್ಟ್ಯಾ? ನೋಡಿ, ಒಂದು ವಿಷಯವನ್ನು ಹೇಳಿದಾಗ ಅದು ವ್ಯಾವಹಾರಿಕ ದೃಷ್ಟಿಯಿಂದ ಹೇಳಿದ್ದರಾ, ಪಾರಮಾರ್ಥಿಕ ದೃಷ್ಟಿಯಿಂದ ಹೇಳಿದ್ದರಾ ಎಂಬುದು ಆ ದೃಷ್ಟಿ ಇಟ್ಟುಕೊಂಡೇ ಕೇಳಬೇಕೇ ಹೊರತು ದೃಷ್ಟಿ ಇಟ್ಟುಕೊಳ್ಳದೆ ಸುಮ್ಮನೆ ಕೇಳಿಬಿಟ್ರೆ ನಿಮ್ಗೆ ಅರ್ಥವೇ ಆಗಲ್ಲ, ಅಥವಾ ಒಂದಕ್ಕೂ ಒಂದು ಅರ್ಥವಾಗಿ ಬಿಡ್ತದೆ.
You won't be able to understand unless you keep these two different standpoints, or you will never understand or you get confused. ಅರ್ಥವಾಗಲ್ಲ ಅಥವಾ ಗೊಂದಲ ಆಗುತ್ತದೆ. ಕೆಲವೊಮ್ಮೆ ಒಂದೇ ವಿಷಯವನ್ನು ವ್ಯಾವಹಾರಿಕ ದೃಷ್ಟಿಯ ಒಂದರ್ಥ, ಪಾರಮಾರ್ಥಿಕ ದೃಷ್ಟಿಯ ಇನ್ನೊಂದರ್ಥ, ಎರಡು ಅಂಶಗಳಿರುತ್ತವೆ. ಕೆಲವು ವ್ಯಾವಹಾರಿಕ ದೃಷ್ಟಿಯಲ್ಲೇ ಹೇಳುತ್ತಾರೆ, ಕೆಲವು ಪಾರಮಾರ್ಥಿಕ ದೃಷ್ಟಿಯಲ್ಲೇ ಹೇಳುತ್ತಾರೆ. ಕೆಲವು ಒಂದೇ ವಿಷಯವನ್ನು ಎರಡು ದೃಷ್ಟಿಗಳಿಂದ ಎರಡು ಬೇರೆ ಬೇರೆ ಅರ್ಥಗಳಲ್ಲಿ ಹೇಳ್ತಾರೆ. ಈ ಎರಡು ಅಂಶಗಳು ನೆನಪಿಟ್ಕೊಳ್ಳಬೇಕು. We have to keep these two things in view. Certain points are talked about only from the empirical standpoints. They cannot be talked from absolute standpoint. They cannot be talked about from the paramarthic standpoint. They are spoken only from the empirical standpoint. ಕೆಲವು ವಿಷಯಗಳು ಕೇವಲ ವ್ಯಾವಹಾರಿಕದಿಂದಲೇ ಹೇಳಲ್ಪಡುತ್ತವೆ, ಪಾರಮಾರ್ಥಿಕದಿಂದ ಹೇಳಲ್ಪಡಲ್ಲ. ಕೆಲವು ಪಾರಮಾರ್ಥಿಕದಿಂದಲೇ ಹೇಳಲ್ಪಡುತ್ತವೆ, ವ್ಯಾವಹಾರಿಕದಿಂದ ಹೇಳೋಕ್ಕಾಗಲ್ಲ. ಏಕೆಂದರೆ ಕೆಲವು ಪಾರಮಾರ್ಥಿಕವಾಗೇ ಇರುತ್ತವೆ. ಸಮ್ ಐಡಿಯಾಸ್ ಆರ್ ಸಮ್ ಕ್ಯಾಟಗರೀಸ್, ಸಮ್ ಐಡಿಯಾಸ್ ಆರ್ ಸ್ಪೋಕನ್ ಅಬೌಟ್ ಓನ್ಲಿ ಫ್ರಮ್ ದ ಪಾರಮಾರ್ಥಿಕ್ ಸ್ಟ್ಯಾಂಡ್ ಪಾಯಿಂಟ್, ಆ್ಯಂಡ್ ಸಮ್ ಆರ್ ಸ್ಪೋಕನ್ ಅಬೌಟ್ ಓನ್ಲಿ ಫ್ರಮ್ ದ ವ್ಯಾವಹಾರಿಕ್ ಸ್ಟ್ಯಾಂಡ್ ಪಾಯಿಂಟ್. ಇದು ಒಂದು ಅಂಶ. Secondly, there are the same thing spoken about from two levels. So they have two different meanings according to the level. ಒಂದೇ ವಿಷಯವನ್ನು ವ್ಯಾವಹಾರಿಕ ದೃಷ್ಟಿಯ ಹೇಳ್ತೀವಿ, ಪಾರಮಾರ್ಥಿಕ ದೃಷ್ಟಿಯ ಹೇಳ್ತೀವಿ. ವ್ಯಾವಹಾರಿಕ ದೃಷ್ಟಿಯ ಒಂದರ್ಥ, ಪಾರಮಾರ್ಥಿಕ ದೃಷ್ಟಿಯ ಇನ್ನೊಂದರ್ಥ. ಅದೇ ವಿಷಯಕ್ಕೆ ಎರಡು ದೃಷ್ಟಿಗಳಿಂದ ಎರಡು ಅರ್ಥಗಳು. ಸೇಮ್ ಥಿಂಗ್ ಸ್ಪೋಕನ್ ಅಬೌಟ್ two different levels, having two different meanings. In ವ್ಯಾವಹಾರಿಕ ದೃಷ್ಟ್ಯಾ it makes one meaning, and in ಪಾರಮಾರ್ಥಿಕ ದೃಷ್ಟ್ಯಾ it has another meaning. ಓಕೆ, ಇಷ್ಟಿಟ್ಕೊಂಡು ಈಗ ಮುಂದುವರಿಯೋಣ. ಸ್ವಾಮೀಜಿ ಹೇಳ್ತಾರೆ, ಉದಾಹರಣೆಗಳೆಲ್ಲ ಸ್ವಾಮೀಜಿ ಹೇಳ್ತಾರೆ, ಅದಕ್ಕೋಸ್ಕರ ನಾನು ಉದಾಹರಣೆ ಹೇಳ್ತಾ ಇಲ್ಲ. ಐ ಆಮ್ ನಾಟ್ ಗಿವಿಂಗ್ ಎನಿ ಇನ್ಸ್ಟೆನ್ಸ್ ಬಿಕಾಸ್ ಸ್ವಾಮೀಜಿ ಹಿಮ್ಸೆಲ್ಫ್ ಇಸ್ ಗೋಯಿಂಗ್ ಟು ಸ್ಟೇ ಆಲ್ ದೀಸ್ ಥಿಂಗ್ಸ್. ದ ಡಿಸ್ಟಿಂಕ್ಷನ್ ಆಫ್ ದ ಅಬ್ಸಲ್ಯೂಟ್ ರಿಯಾಲಿಟಿ and vyavahara from the standpoint of empirical life should be unfailingly borne in mind. ಈ ದೃಷ್ಟಿಯನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಬೇಕು. ಮೈಂಡ್ ಇನ್ ಆರ್ಡರ್ ಟು ರಿಕನ್ಸೈಲ್ ದ ಸೆವರಲ್ ಸೀಮಿಂಗ್ ಸೆಲ್ಫ್ ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್ಸ್ ಇನ್ ಶಂಕರ ಭಾಷ್ಯ. ಶಂಕರ ಭಾಷ್ಯದಲ್ಲಿ ಕೆಲವು ಎಷ್ಟೋ ವಾಕ್ಯಗಳು ಪರಸ್ಪರ ವಿರುದ್ಧವಾಗಿ ಅನಿಸುತ್ತಿರುವ ವಾಕ್ಯಗಳನ್ನು ಸಮನ್ವಯ ಮಾಡಬೇಕೆಂದರೆ ಈ ದೃಷ್ಟಿಭೇದವನ್ನು ಇಟ್ಕೊಳ್ಳಬೇಕು. ಸೆವರಲ್ ಸ್ಟೇಟ್ಮೆಂಟ್ಸ್ explained in Shankara Bhashya appear to be self-contradictory, and in order to avoid this contradiction and reconcile them, you have to keep these two standpoints in view. ಉದಾಹರಣೆಗೆ ಸುಷುಪ್ತಿ ತಗೊಳ್ಳೋಣ. ಸುಷುಪ್ತಿಯಲ್ಲಿ ಅವಿದ್ಯೆ ಇದೆ ಎಂದು ಒಂದು ಹೇಳ್ತದೆ, ಅದೇ ಬ್ರಹ್ಮ ಎಂದು ಇನ್ನೊಂದು ಹೇಳ್ತದೆ. ಹೇಗೆ ಮಲ್ಕೊಂಡನೋ ಹಾಗೇ ಹೇಳುತ್ತಾನೆ ಎಂದು ಹೇಳ್ತದೆ. ಮತ್ತೆ ಹೇಳ್ತದೆ ಸುಷುಪ್ತಿ ಅಂದರೆ ಅಲ್ಲಿ ಮಲ್ಕೊಳ್ಳುವುದು ಹೇಳುವುದು ಏನೂ ಇಲ್ಲ ಅಂತ. ಇದೇನಪ್ಪ, ಅದೇ ಸುಷುಪ್ತಿ ಕುರಿತು ಎರಡು ಬಗೆ ಮಾತಾಡುವುದೇನು? ಇದು ಪರಸ್ಪರ ವಿರುದ್ಧವಲ್ಲವೇ ಅನಿಸುತ್ತದೆ. ಇದು ವಿರುದ್ಧವಲ್ಲ. ಏಕೆಂದರೆ ಒಂದು ವ್ಯಾವಹಾರಿಕ ದೃಷ್ಟಿಯ ಮಾತಾಡ್ತಾ ಇದೆ. ಸುಷುಪ್ತಿಗೆ ಹೋಗುವುದು ಬರುವುದು ಅಂದರೆ ವ್ಯಾವಹಾರಿಕ ದೃಷ್ಟಿ. ಯಾವ ಜೀವ ಹೋಗಿದ್ದಾನೋ ಅದೇ ಜೀವ ವಾಪಸ್ ಬರ್ತಾನೆ. ನಿದ್ದೆ ಹೋಗಿರುವ ಮಾತ್ರದಿಂದ ನಿಮ್ಮ ಕರ್ಮ ಬಿಡಲ್ಲ, ನಿಮ್ಮ ಜೀವಭಾವ ಬಿಡಲ್ಲ, ನಿಮ್ಮ ಸಂಸಾರ ಬಿಡಲ್ಲ, ಅಜ್ಞಾನವು ಹಾಗೇ ಇರುತ್ತದೆ. ಇದೆಲ್ಲ ವ್ಯಾವಹಾರಿಕ ದೃಷ್ಟಿಯ. ಸುಷುಪ್ತಿಯನ್ನು ವ್ಯಾವಹಾರಿಕ ದೃಷ್ಟಿಯ ಮಾತಾಡುವ ಮಾತು ಅಂದರೆ ಎಚ್ಚರ ದೃಷ್ಟಿ. ವ್ಯಾವಹಾರಿಕ ದೃಷ್ಟಿ ಅಂದರೆ ಎಚ್ಚರ ದೃಷ್ಟಿ. ಜಾಗೃತ ದೃಷ್ಟಿಯಿಂದ ಸುಷುಪ್ತಿಯನ್ನು ನೋಡುವಾಗ ಹೀಗೆ ಅನಿಸುತ್ತದೆ. ಇನ್ನೊಂದು, ಸುಷುಪ್ತಿಯನ್ನು ಬ್ರಹ್ಮವೇ ಎಂದು ಹೇಳುವಾಗ ಅದ್ವಿತೀಯಂ ಬ್ರಹ್ಮ, ಅಲ್ಲಿ ಏನೂ ಇಲ್ಲ, ದ್ವೈತ ಇಲ್ಲ, ಪ್ರಪಂಚವಿಲ್ಲ, ನಾಮರೂಪವಿಲ್ಲ, ಜೀವಭಾವವಿಲ್ಲ, ಬ್ರಹ್ಮ ಜೊತೆಗೆ ಒಂದಾಗುತ್ತಾನೆ ಎಂದು ಹೇಳಿದ್ದರೆ ಅದು ಪಾರಮಾರ್ಥಿಕ ದೃಷ್ಟಿ. ಪಾರಮಾರ್ಥಿಕ ದೃಷ್ಟಿ ಅಂದರೆ ಸುಷುಪ್ತಿಯನ್ನು ಸುಷುಪ್ತಿ ದೃಷ್ಟಿಯ ನೋಡುವುದು, ಸುಷುಪ್ತಿಯಲ್ಲಿ ಇರುವ ಹಾಗೆ ನೋಡುವುದು. ಸೊ ಫಾರ್ ಎಕ್ಸಾಂಪಲ್ ಟೇಕ್ ಸುಷುಪ್ತಿ.
Sushupti can be looked from two standpoints. And the statements in Brahma Sutra Bhashya also are made in that way. For example, when it says that you go to Sushupti and come back, the Jiva, one who goes into Sushupti, the same Jiva comes back. The Jiva who goes into Sushupti, merges into Sushupti, the same one comes back. If this is stated, this is clearly from the Vyavaharik standpoint, empirical standpoint. ಈ ವಾಕ್ಯ ಮಾತ್ರ ಅವಶ್ಯವಾಗಿ ವ್ಯಾವಹಾರಿಕ ದೃಷ್ಟಿ. ವ್ಯಾವಹಾರಿಕ standpoint means, empirical standpoint means waking standpoint. As a waker, you are looking at Sushupti. Take Sushupti as another state. You are a waker looking at Sushupti. Go to Sushupti and come back. One who is going is the waking Jiva, and the same waking Jiva goes, as it were, stays there for a while and comes back. This is purely Vyavaharika Drishti. ಇದು ಕೇವಲ ವ್ಯಾವಹಾರಿಕ ದೃಷ್ಟಿ. ಆದ್ದರಿಂದ ಸುಷುಪ್ತಿಗೆ ಹೋದ ಮಾತ್ರದಿಂದ ಕರ್ಮ ಇರುತ್ತದೆ. So simply by going to Sushupti, your ajnana won't go away. Your karma will remain. Karma phala, all that will remain. Allave. Then Paramarthika Drishti is, you neither go nor come, you are just you. That is deep sleep. The standpoint of deep sleep, or Paramarthika Drishti or Sushupti Drishti. Paramarthika Drishti or Sushupti Drishti means looking at Sushupti as you are in Sushupti, not as a waker going to Sushupti and coming back. ಜಾಗ್ರತ್ತಿನ ವ್ಯಕ್ತಿ ಸುಷುಪ್ತಿಗೆ ಹೋಗುವುದು ಬರುವುದು ಆ ದೃಷ್ಟಿ ಅಲ್ಲ. ಸುಷುಪ್ತಿಯಲ್ಲಿ ಹೇಗಿದ್ದಾನೋ ಹಾಗೆ. ಈಗ ಅವನು ಇನ್ನೊಂದು ಕಡೆಯಿಂದ ಬಂದಿರುವವನಲ್ಲ, ಅಲ್ಲೇ ಇರುತ್ತಾನೆ, ಎಂದಿಗೂ ಅಲ್ಲೇ ಇರುತ್ತಾನೆ. He is always there alone. He has not come from elsewhere. He has not come from waking, nor he is going to go to waking, nor he is going to wake up. Okay? He is there because he belongs to Sushupti. Originally he belongs to Sushupti, therefore he is always there alone. Doesn't come from elsewhere nor will go elsewhere. ಇನ್ನೊಂದು ಕಡೆಯಿಂದ ಬಂದಿರುವವನಲ್ಲ, ಮತ್ತೆ ಇನ್ನೊಂದು ಕಡೆ ಹೋಗುವವನಲ್ಲ, ಅಲ್ಲೇ ಇರುವವನು. ಅವನಲ್ಲ, ಆ ಸ್ವರೂಪನೇ ಅಲ್ಲೇ ಇರ್ತಾನೆ, ಅದೇ ತಾನು ಇರುತ್ತಾನೆ ಅಂದರೆ ಅದೇ ತಾನು. ಇದು ಸುಷುಪ್ತಿಯನ್ನು ಸುಷುಪ್ತಿ ದೃಷ್ಟಿಯ ನೋಡುವುದು, ಇದು ಪಾರಮಾರ್ಥಿಕ. ಆದ್ದರಿಂದ ಹೀಗೆ ಸುಷುಪ್ತಿಯನ್ನು ಅದ್ವೈತ ಎಂದು ಹೇಳುವುದು ಪಾರಮಾರ್ಥಿಕ ದೃಷ್ಟಿ. ಅಜ್ಞಾನವಿಲ್ಲ, ದ್ವೈತವಿಲ್ಲ. ದೆರ್ ಇಸ್ ನೋ ದ್ವೈತ, ದೆರ್ ಇಸ್ ನೋ ಅಜ್ಞಾನ, ದೆರ್ ಇಸ್ ನೋ ಜೀವ ಭಾವ. ಯು ಆರ್ ಆಲ್ವೇಸ್ ಬ್ರಹ್ಮನ್. You are free from Dvaita, Jiva, Samsara and Avidya. If this is stated, this is definitely from the Paramarthic standpoint, because it's very clear. Thus, everything has to be understood from what standpoint is it said. Regarding Srishti also, Ishvara creates the world. It makes it an appearance due to Avidya. ಅವಿದ್ಯದಿಂದ ಜಗತ್ತನ್ನು ಕಲ್ಪಿಸುತ್ತಾನೆ. ಇದು ಜಾಗ್ರತ್ತಿನಲ್ಲಿರುವ ದೃಷ್ಟಿ. ಸುಷುಪ್ತಿಯಲ್ಲಿದ್ದರೆ ಜಗತ್ತು ಇಲ್ಲ, ಕಲ್ಪಿಸುವುದು ಇಲ್ಲ, ಜಗತ್ತೆಲ್ಲ ತಾನೇ, ಎಲ್ಲವೂ ತಾನೇ ಅದ್ವಿತೀಯ. ಅದನ್ನೇ ಸುಷುಪ್ತಿ ಅನುಭವ ಪಾರಮಾರ್ಥಿಕ ದೃಷ್ಟಿಯ ನೋಡುವುದು, ಅದನ್ನೇ ವ್ಯಾವಹಾರಿಕ ದೃಷ್ಟಿ ಅಂದರೆ ಜಗತ್ತಿಟ್ಟುಕೊಂಡು ನೋಡುವುದು, ಇನ್ನೊಂದು ಜಗತ್ತು ಇಲ್ಲವೇ ಇಲ್ಲ ಎಂದು ನೋಡುವುದು. ಈ ಎರಡನ್ನು ಆಯಾ ದೃಷ್ಟಿಭೇದದಿಂದ ನೋಡಬೇಕಾಗ್ತದೆ. ಈಗ ನೋಡಿ, ಅಪ್ಯಾರೆಂಟ್ ಕಾಂಟ್ರಡಿಕ್ಷನ್ಸ್ ವಿತ್ ರಿಗಾರ್ಡಿಂಗ್ ಟು ಎಷ್ಟೋ ವಿರೋಧಾಭಾಸಗಳು, ವಿರೋಧವಾಗಿ ತೋರುವ ಎಷ್ಟೋ ವಿಷಯಗಳನ್ನು ಈ ದೃಷ್ಟಿಭೇದ ಇಟ್ಕೊಂಡರೆ ಸ್ಪಷ್ಟವಾಗುತ್ತದೆ, ಕನ್ಫ್ಯೂಷನ್ ಇಲ್ಲ, ಯಾರಿಗೂ ತಪ್ಪರ್ಥವಾಗಲ್ಲ. ಇಲ್ಲಿ ಕುರುಡಾಗಿ ನಂಬಬೇಕಾಗಿಲ್ಲ. ಒನ್ ಹ್ಯಾಸ್ ಟು ರಿಮೆಂಬರ್ ದಟ್ ಒನ್ ಡಸಂಟ್ ಹ್ಯಾವ್ ಟು ಬಿಲೀವ್ ಇಟ್ ಬ್ಲೈಂಡ್ಲಿ. ಓಕೆ, ಒನ್ ಡಸಂಟ್ ಹ್ಯಾವ್ ಟು ಬಿಲೀವ್ ಇಟ್ ಬ್ಲೈಂಡ್ಲಿ. ಎವ್ರಿಥಿಂಗ್ has to be understood according to Anubhava. Which Anubhava is he talking? Only you have to keep in mind. You have to pay attention to from what standpoint, from what Anubhava is Shruti talking. Only that you have to keep in view. For example, with regard to Prarabdha Karmas. Prarabdha Karma, when it talks of Karyakarana Bhava,
ಕಾರ್ಯಕಾರಣ ಭಾವದಲ್ಲೇ ಪ್ರಾರಬ್ಧ ಕರ್ಮ ಅಂದರೆ ಅರ್ಥವೇನು? ಪ್ರಾರಬ್ಧ ಕರ್ಮವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಜೀವನಿಗೆ ಪುನರ್ಜನ್ಮ ಇದೆ ಎಂದು ಹೇಳುತ್ತದೆ, ಮತ್ತೆ ಜನ್ಮ ಇಲ್ಲ ಎಂದು ಹೇಳುತ್ತದೆ. ಪುನರ್ಜನ್ಮ ಇದೋ ಇಲ್ಲವೋ? ದೇಹೇಂದ್ರಿಯ ಮನಸ್ಸುಗಳು ನಾನು ಎಂದು ಅಭಿಮಾನಿಯಾದ ಜೀವತ್ವವನ್ನು ಇಟ್ಟುಕೊಂಡರೆ ಅದು ವ್ಯಾವಹಾರಿಕ ದೃಷ್ಟಿ. ದೇಹೇಂದ್ರಿಯ ಮನಸ್ಸುಗಳನ್ನು ಅಭಿಮಾನ ಪಡುವವನು ಜೀವ. ಆ ಜೀವದ ನಾನು ಜೀವ, ನಾನು ದೇಹೇಂದ್ರಿಯ ಮನಸ್ಸುಗಳ ಅಭಿಮಾನಿ ಎಂದು ಇಟ್ಟುಕೊಂಡು ನೋಡಿದ್ದರೆ ಆವಾಗ ಕರ್ತ ಭೋಕ್ತ ಕರ್ಮ ಕರ್ಮಫಲ ಜನ್ಮ ಮರುಜನ್ಮ ಎಲ್ಲ ಇರುತ್ತದೆ. ಬಟ್ ಪಾರಮಾರ್ಥಿಕ ದೃಷ್ಟಿ ಅಂದರೆ ಸುಷುಪ್ತಿಯಲ್ಲಿ ಹೇಗಿದ್ದಾನೋ ಅದು. ಅಲ್ಲಿ ತನಗೆ ದೇಹವಿಲ್ಲ, ಇಂದ್ರಿಯವಿಲ್ಲ, ತಾನು ಜೀವನೇ ಅಲ್ಲ, ತನಗೆ ಜನ್ಮ ಇಲ್ಲ, ಇರುವುದೇ ಹಾಗೆ ಅದೇ ಸ್ವರೂಪ. ಹಾಗೆ ಪಾರಮಾರ್ಥಿಕ ದೃಷ್ಟಿಯಲ್ಲಿ ಜೀವತ್ವ ಇಲ್ಲ, ಪುನರ್ಜನ್ಮ ಇಲ್ಲ, ಕರ್ಮ ಇಲ್ಲ. ಅಂದರೆ ಮತ್ತು ಸುಷುಪ್ತಿಗೆ ಹೋದಾಗ ಕರ್ಮ ನಿಂತು ಹೋಗುತ್ತದೆ, ಪ್ರಳಯವಾಗುತ್ತದೆ, ಮತ್ತೆ ಎಚ್ಚರಗೊಂಡಾಗ ಅಂದರೆ ಆ ಸುಷುಪ್ತಿಯನ್ನು ಮತ್ತೆ ಎಚ್ಚರ ದೃಷ್ಟಿಯೇ ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರ ಅಲ್ಲಿ ಹೋಗಿ ಕೆಲವು ದಿವಸ ಇದ್ದು ಮತ್ತೆ ವಾಪಸ್ ಬರ್ತಾನೆ. ಇದು ಮತ್ತೆ ವ್ಯಾವಹಾರಿಕ ದೃಷ್ಟಿ. ಓಕೆ, ಸೊ ಪ್ರಾರಬ್ಧವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ವ್ಯಾವಹಾರಿಕ ದೃಷ್ಟಿಯಲ್ಲೇ ಪ್ರಾರಬ್ಧ ಅಂದರೆ ಕರ್ತೃಭೋಕ್ತೃ ಇಟ್ಟುಕೊಂಡರೆ, ಕೀಪಿಂಗ್ ಯೋರ್ ಸೆಲ್ಫ್ ಆ್ಯಸ್ ಅ ಕರ್ತ ಭೋಕ್ತ, ಪ್ರಾರಬ್ಧ ಅಪ್ಲೈಸ್. ಪ್ರಾರಬ್ಧ is the previous karma. The fruit of previous karma you come to enjoy. That means you are connected in the karya karana sambandha. Still you are connected in the karya karana relationship. The time is there. Mind is there. Identification with the mind is there. ಕಾರ್ಯಕಾರಣ ಭಾವ ಇದೆ, ದೇಹ ಇಂದ್ರಿಯ ಮನಸ್ಸುಗಳಿವೆ, ಮನಸ್ಸಿದೆ, ಮನಸ್ಸಿನಲ್ಲಿ ತಾದಾತ್ಮ್ಯ ಇದೆ, ಹಿಂದಿನದು ಈಗಿನದು ಎಂದು ಕಾಲಭೇದ ಇದೆ. ಇದೆಲ್ಲ ವ್ಯವಹಾರ. ಆದ್ದರಿಂದ ನೀವು ಒಂದಾನೊಂದು ಪರಿಸ್ಥಿತಿಯನ್ನು ಅನುಭವಿಸುತ್ತಾ ಇದ್ದಾನೆ ಅಂದರೆ ಇದೇಕೆ ಬಂತು, ನನಗೆ ಈ ದೇಹ ಏಕಿರಬೇಕು, ನೋಡಿ ಈಗ ಮನುಷ್ಯ ಜನ್ಮದಲ್ಲಿ ಈ ದೇಹದಲ್ಲಿದ್ದೀನಿ, ಈ ದೇಹ ಏಕೆ ಇದೆ ಅಂದರೆ ಏನೋ ಒಂದು ಇದಕ್ಕೆ ಅನುಗುಣವಾದ ಒಂದಾನೊಂದು ಕರ್ಮ ಮಾಡಿದ್ದೇನೆ, ಅದಕ್ಕಾಗಿ ಈ ದೇಹವೇ ಬಂತು. ಇನ್ನೊಂದು ದೇಹ ಏಕಿಲ್ಲ, ಈ ದೇಹವೇ ಏಕಿದೆ ಅಂದರೆ ನಾನು ಒಂದಾನೊಂದು ಕರ್ಮ ಮಾಡುವುದರಿಂದ ಆ ಕರ್ಮದ ಫಲವಾಗಿ ಇದು ಅಂದರೆ ನಾನು ಒಂದು ವಿಶಿಷ್ಟ ಪರಿಸ್ಥಿತಿಯಲ್ಲಿರುವುದು. ಐ ಆಮ್ ಇನ್ ಎ ವೆರಿ ಸ್ಪೆಷಲ್ ಸಿಚುವೇಶನ್ಸ್, ಫಿಸಿಕಲ್ ಸಿಚುವೇಶನ್, ಎಕನಾಮಿಕ್ ಸಿಚುವೇಶನ್, ಸೈಕಲಾಜಿಕಲ್ ಸಿಚುವೇಶನ್ ಅಂದರೆ ಶಾರೀರಿಕ ಸ್ಥಿತಿ, ಆರ್ಥಿಕ ಸ್ಥಿತಿ, ಸಾಮಾಜಿಕ ಸ್ಥಿತಿ, ಮಾನಸಿಕ ಸ್ಥಿತಿ, ಇವುಗಳೆಲ್ಲ ಒಂದಾನೊಂದು ಪ್ರತ್ಯೇಕ ಸ್ಥಿತಿಯಲ್ಲೇ ಇದ್ದಾನೆ. ಇದಕ್ಕೆ ಕಾರಣವೇನು? ನಾನು ಈ ದೇಹ ಸ್ಥಿತಿಯಲ್ಲಿದ್ದೀನಿ, ಈ ಸಾಮಾಜಿಕ ಸ್ಥಿತಿ, ಈ ಕುಟುಂಬ, ಈ ಆರ್ಥಿಕ ಸ್ಥಿತಿ, ಈ ಮಾನಸಿಕ ಸ್ಥಿತಿ, ಇದರಲ್ಲೇ ಏಕಿದ್ದೀನಿ, ನಾನು ಇನ್ನೊಬ್ಬರಾಗಿ ಏಕಿಲ್ಲ ಅಂದರೆ ಒಂದಾನೊಂದು ಕರ್ಮ ಇತ್ತು, ಕೆಲವು ಕರ್ಮಗಳಿತ್ತು, ಆ ಕರ್ಮಕ್ಕನುಗುಣವಾಗಿ ಈ ಸ್ಥಿತಿಯೇ ನಾನಿರಬೇಕು. ಇನ್ನೊಂದು ಸ್ಥಿತಿಯಲ್ಲಿಲ್ಲ, ಏಕೆಂದರೆ ನನಗೆ ಇನ್ನೊಂದು ಕರ್ಮ ಇಲ್ಲ, ಈ ಕರ್ಮನೇ ಇತ್ತು. ಅದರಿಂದ ಅಂದರೆ ಹಿಂದಿನ ಕರ್ಮಕ್ಕೆ ಅನುಗುಣವಾಗಿ ಈ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಈ ಪ್ರಾರಬ್ಧ ಎಂಬುದು ವ್ಯಾವಹಾರಿಕ ದೃಷ್ಟಿಯಲ್ಲೇ ಇರುತ್ತದೆ, ಅಂದರೆ ಜಾಗೃತ ದೃಷ್ಟಿ. ಕರ್ಮಫಲ, ದೇಶ, ಕಾಲ, ನಾಮ, ರೂಪ, ಇಂದ್ರಿಯ, ಮನಸ್ಸುಗಳು ಇಟ್ಕೊಂಡೇ ಹೇಳ್ತೀವಿ. ಸೊ ಪ್ರಾರಬ್ಧ, ಕರ್ಮಸ್, ಉಪಾಸನಾಸ್. ಪ್ರಾರಬ್ಧವು ನೋಡಬೇಕಂದ್ರೆ ವ್ಯಾವಹಾರಿಕ ದೃಷ್ಟಿ, ಕರ್ಮಗಳು ಮಾಡಬೇಕಂದ್ರೆ ಪಾರಮಾರ್ಥಿಕ ದೃಷ್ಟಿಯಲ್ಲಿ ಜೀವನಿಗೆ ಕರ್ಮ ಇಲ್ಲ. ನೋಡಿ, ಜೀವ ಕರ್ಮ ಮಾಡಲ್ಲ, ಕರ್ಮ ಫಲವೂ ಇಲ್ಲ, ಯಾವುದೂ ಕರ್ಮ ಮಾಡಲ್ಲ, ಕರ್ಮ ಮಾಡುವುದಿಲ್ಲ, ಫಲ ಅನುಭವಿಸುವುದಿಲ್ಲ. ಅಂದರೆ ಯಾವ ಲೋಕ ಇಲ್ಲ ಅವರಿಗೆ, ಜನ್ಮ ಇಲ್ಲ, ಅದು ಪಾರಮಾರ್ಥಿಕ ಸ್ವರೂಪ. ಅಂದರೆ ಜನ್ಮ ಇದೆ ಹೇಳ್ತಾರೆ, ಮತ್ತು ಜನ್ಮಗಳು ಎಂದು ಹೇಳ್ತಾರೆ, ಜನ್ಮಗಳು ಹೇಳ್ತಾರೆ, ಮತ್ತು ಜನ್ಮರಹಿತ. ಆತ್ಮಕ್ಕೆ ಜನ್ಮವಿದ ಇಲ್ಲವಾ? ಅಂದರೆ ಪಾರಮಾರ್ಥಿಕ ದೃಷ್ಟ್ಯ ತನ್ನ ಸ್ವರೂಪ ದೃಷ್ಟ್ಯ ಯಾವ ಜನ್ಮ ಇಲ್ಲ. ಆದರೆ ತನ್ನನ್ನು ಒಂದು ವ್ಯಕ್ತಿಯಾಗಿ ಮನಸ್ಸಿನ ಸಂಬಂಧದಲ್ಲಿ, ದೇಹ ಸಂಬಂಧದಲ್ಲಿ ನೋಡಿಕೊಂಡರೆ ಇರುತ್ತದೆ, ಎರಡೂ ಹೊಂದುತ್ತವೆ. ಆದ್ದರಿಂದ ಕರ್ಮಗಳು ಮಾಡಬೇಕು ಅಂದರೆ
ನಾನು ಇಂದ್ರಿಯ ಮನಸ್ಸುಗಳನ್ನು ಅಭಿಮಾನ ಪಡ್ಕೊಂಡವನಾಗಿದ್ದರೆ ವ್ಯಾವಹಾರಿಕ ದೃಷ್ಟಿ. ಆ ಅಭಿಮಾನದಲ್ಲಿರುವಾಗ ಕರ್ಮ ಮಾಡಲೇಬೇಕು. ಏಕೆಂದರೆ ಮಾಡ್ತಾ ಇದ್ದೀನಿ, ನಾನು ಕರ್ತನಾಗೇ ಇದ್ದೀನಿ. ಕರ್ಮ ಮಾಡಬೇಕು ಅಂದರೆ ಅರ್ಥವೇನು? ನಾನು ಕರ್ತನಾಗಿದ್ದೀನಿ, ಮಾಡಬೇಕನ್ನಿಸುತ್ತಾ ಇದೆ, ಅದಕ್ಕೋಸ್ಕರ ಹೇಳಿದರು ಮಾಡುವೆಂದು. ನೀವು ಕರ್ತನೇ ಅಲ್ಲದಿದ್ದರೆ ಮಾಡುವೆಂದು ಯಾರೂ ಹೇಳಲ್ಲ. ಇಫ್ ಯು ಆರ್ ನಾಟ್ ಕರ್ತ, ನೋಬಡಿ ವುಡ್ ಹ್ಯಾವ್ ಟೋಲ್ಡ್ ಯು, ನೋಬಡಿ ವುಡ್ ಅಡ್ವೈಸ್ಡ್ ಯು ಟು ಡೂ ಸಮಥಿಂಗ್, ನೋಬಡಿ ವುಡ್ ಹ್ಯಾವ್ ಆರ್ಡರ್ಡ್ ಯು ಟು ಡೂ ಸಮಥಿಂಗ್. ಸಿನ್ಸ್ ಯು ಆರ್ ಕರ್ತ, ಯು ನೀಡ್ ಟು ಡೂ ಸಮಥಿಂಗ್. You have been doing something and you cannot remain without doing something. Therefore, some good karma is advised for you. ಕರ್ತನಾಗಿರುವವರೆಗೂ, ಜೀವನಾಗಿರುವವನು ಕರ್ತ. ಆ ಕರ್ತನಾಗಿರುವವರೆಗೂ ಯಾವುದೋ ಒಂದು ತಾನೇ ಮಾಡ್ತಾನೇ ಇದ್ದಾನೆ. మరి ಯಾವುದೋ ಮಾಡುವವನಿಗೆ ಅದಲ್ಲಪ್ಪ ಇದು ಮಾಡು ಒಳ್ಳೆಯದು ಎಂದು ಒಳ್ಳೆಯ ಕರ್ಮ ಹೇಳ್ತಾ ಇದೆ. ಏಕೆ ಅಂದರೆ ಅವರು ಕರ್ತನೇ ಆಗಿದ್ದಾನೆ, ಇನ್ನೇನು ಅವ್ರು ಕರ್ತಕ್ಕೆ ಹೇಳದಿದ್ದರೆ ಇನ್ನು ಯಾರಿಗೆ ಹೇಳ್ತೀವಿ? ಆತ್ಮ ಅಕರ್ತ ಅಂದರೆ ನಾನು ಕರ್ತನೇ ಅಲ್ಲ, ಇನ್ನೊಬ್ಬರು ಹೇಳುವ ಹಾಗಿಲ್ಲ, ಹೇಳಿದ್ದರೂ ಮಾಡೋಕ್ಕಾಗಲ್ಲ. ನೋಬಡಿ ಕ್ಯಾನ್ ಅಡ್ವೈಸ್ ಮೀ, ಆರ್ಡರ್ ಮೀ ಟು ಡೂ. ಈವನ್ ಇಫ್ ಯು ಆರ್ಡರ್ಸ್, ಇಟ್ ವೋಂಟ್ ಅಪ್ಲೈ ಟು ಮೀ, ನಾರ್ ಐ ಕ್ಯಾನ್ ಕ್ಯಾರಿ ಔಟ್ ವೆನ್ ಐ ಆಮ್ ನಾಟ್ ಕರ್ತ. ನಾನು ಕರ್ತ ಅಲ್ಲದಿದ್ದರೆ, ಕರ್ತೃ ಅಲ್ಲದಿದ್ದರೆ ಇನ್ನೊಬ್ಬರು ಆಜ್ಞೆ ಮಾಡುವ ಹಾಗಿಲ್ಲ. ಆಜ್ಞೆ ಮಾಡಿದ್ದರೂ ಅದು ನನಗೆ ಹೊಂದಲ್ಲ, ನನಗೆ ಅನ್ವಯಿಸುವುದಿಲ್ಲ. ನಾನು ಅಕರ್ತ, ನನಗೆ ಯಾವ ಕರ್ಮ ಇಲ್ಲ. ಅದು ಹೇಗೆ? ಆಕಾಶ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತದೆ. ಆಕಾಶಕ್ಕೆ ಅಲಗಾಟವಿಲ್ಲವೇ? ಚಲನವೇ ಇಲ್ಲ. ಚಲನವಿರುವವನಿಗೆ ಚಲನವಾಗುತ್ತದೆ. ಯಾವುದಕ್ಕೆ ಚಲನವಿದೆಯೋ ಅದು ಚಲಿಸುತ್ತದೆ. ಆಕಾಶಕ್ಕೆ ಚಲನವೇ ಇಲ್ಲ. ಹಾಗೆ ಚಲನರಹಿತ ಚೈತನ್ಯವಾದರೆ ಅದಕ್ಕೆ ದೇಶವಿಲ್ಲ, ಕಾಲವಿಲ್ಲ, ಎಲ್ಲಿ ಹೋಗೋದು, ಎಲ್ಲಿ ಬರುವುದು, ಕರ್ಮ ಇಲ್ಲ. ಇಂದ್ರಿಯ ನಾನು ಎಂದು ಅಂದ್ಕೊಂಡರೆ ಇಂದ್ರಿಯಗಳು ಕೆಲಸ ಮಾಡ್ತಾನೆ ಇರ್ತದೆ, ಕಣ್ಣು ನೋಡ್ತಾನೆ ಇರುತ್ತದೆ, ಕಿವಿ ಕೇಳ್ತಾನೆ ಇರುತ್ತದೆ. ಹಾಗೆ ಬಾಯಿ ನಾನು ಅಂದ್ಕೊಂಡರೆ ಬಾಯಿ ಮಾತಾಡ್ತದೆ. ಕರ್ಮೇಂದ್ರಿಯಗಳು ನಾನು ಅಂದರೆ ಕರ್ಮಗಳು ಮಾಡ್ತಾನೆ ಇರ್ತವೆ. ಆದ್ದರಿಂದ ಕರ್ಮಗಳು ವ್ಯಾವಹಾರಿಕ ಜೀವನಿಗೆ ಹೇಳಿತು. ವ್ಯವಹಾರ ಅಭಿಮಾನಿ ಇರುವವರೆಗೂ, ಅಭಿಮಾನ ಬಿಟ್ಟರೆ ನಿಮಗೆ ಕರ್ಮ ಇಲ್ಲ. ನಾನು ಹೇಳೋಕ್ಕೆ ಆಗಲ್ಲ, ನಿಮಗೆ ಹೇಳಿದರೂ ಒಂದಲ್ಲ. ಅದು ಉಪಾಸನೆಗಳು ಅಷ್ಟೇ. ವ್ಯಾವಹಾರಿಕ ದೃಷ್ಟಿಗೆ ಉಪಾಸನ, ಪಾರಮಾರ್ಥಿಕ ಸ್ವರೂಪಕ್ಕೆ ಉಪಾಸನವಿಲ್ಲ. ಟ್ರಾನ್ಸ್ಮೈಗ್ರೇಷನ್, ಪುನರ್ಜನ್ಮವು ವ್ಯಾವಹಾರಿಕವೇ. ದ 3 states ಆಫ್ 3 ಅವಸ್ಥೆಗಳು ವ್ಯಾವಹಾರಿಕ ಜೀವನಿಗೆ ಇವೆ. ನಾನು ದ್ಯಾಟ್ ಐ ಹ್ಯಾವ್ ಗಾಟ್ 3 states ಲೈಕ್ ವೇಕಿಂಗ್, ಡ್ರೀಪ್ ಆ್ಯಂಡ್ ಡೀಪ್ ಸ್ಲೀಪ್. ದೀಸ್ 3 states ಆರ್ ಫೌಂಡ್ ಟು ಬಿ ದೇರ್ ಓನ್ಲಿ ಫ್ರಮ್ ದ ವ್ಯಾವಹಾರಿಕ ಸ್ಟ್ಯಾಂಡ್ ಪಾಯಿಂಟ್. ಅಂದರೆ ನನಗೆ ಜಾಗೃತ ಅವಸ್ಥೆ ಇದೆ, ಮತ್ತು ನಾನು ಕನಸಿನ ಅವಸ್ಥೆ ಅನುಭವಿಸ್ತೀನಿ. ಜಾಗ್ರತೆ ಬಿಟ್ಟು ಕನಸಕ್ಕೆ ಹೋಗ್ತೀನಿ, ಕನಸು ಬಿಟ್ಟು ಸ್ವಪ್ನಕ್ಕೆ ಹೋಗ್ತೀನಿ, ಕನಸು ಬಿಟ್ಟು ಸುಷುಪ್ತಿಗೆ ಹೋಗ್ತೀನಿ. ಈ 3 ಅವಸ್ಥೆಗಳಿಗೆ ಒಂದು ನಂತರ ಇನ್ನೊಂದಕ್ಕೂ ಹೋಗ್ತೀನಿ ಬರ್ತೀನಿ ಎಂದು ಅನಿಸುವುದು ವ್ಯಾವಹಾರಿಕ ಜೀವನಿಗೆ. ಅಧ್ಯಸ್ಥ ದೃಷ್ಟಿಗೆ 3 ಅವಸ್ಥೆಗಳಿದ್ದಂತೆ 3 ಅವಸ್ಥೆಗಳನ್ನು ಅನುಭವಿಸುತ್ತದಂತೆ ಅನಿಸುತ್ತದೆ. ನಾನೀಗ ಜಾಗ್ರತೆಯಲ್ಲಿದ್ದೇನೆ, ಕನಸು ಅನುಭವಿಸ್ತೇನೆ ಅನಿಸುತ್ತದೆ. ಯಾರಿಗೆ? ಜೀವಭಾವಕ್ಕೆ, ವ್ಯಾವಹಾರಿಕ ದೃಷ್ಟಿಗೆ. ನನಗೆ ಯಾವ ಅವಸ್ಥಾ ಇಲ್ಲ, ನಾನು ಎಂದಿಗೂ ಒಂದೇ ಸ್ವರೂಪ ಅನಿಸಿದ್ದರೆ ಅದು ಪಾರಮಾರ್ಥಿಕ. ಅವಸ್ಥಾರಹಿತ. ದ ಸ್ಟೇಟ್ ಆಫ್ ಬಿಗಿನಿಂಗ್ಲೆಸ್ನೆಸ್ ಆಫ್ ಸಂಸಾರವು ಅನಾದಿ, ಅನಂತ. ಸಂಸಾರವು ಶುರುವಾಗಲ್ಲ, ಆದಿ ಇಲ್ಲ, ಅಂತವಿಲ್ಲ ಅನಿಸಿದ್ದರೆ ಇದು ವ್ಯಾವಹಾರಿಕ ದೃಷ್ಟಿ. ಪಾರಮಾರ್ಥಿಕ ದೃಷ್ಟಿಗೆ ಆದಿ ಇಲ್ಲ, ಅಂತ ಇಲ್ಲ, ಎರಡೂ ಇಲ್ಲ. ಸಂಸಾರವೇ ಇಲ್ಲ, ಆದಿ ಅಂತ ಪ್ರಸಕ್ತೇ ಇಲ್ಲ. ಹೀಗೆ ಮತ್ತು ಗ್ರಡೇಷನ್ ಇನ್ ಮೋಕ್ಷದಲ್ಲಿ ಹೆಚ್ಚು ಕಡಿಮೆ ಸ್ಥಿತಿಗಳಲ್ಲೂ. ದ ಗ್ರಡೇಷನ್ ಇನ್ ಮೋಕ್ಷದಲ್ಲಿ ಹೆಚ್ಚು ಕಡಿಮೆ ಅಂದರೆ ವೈಕುಂಠಕ್ಕೆ ಹೋದರೆ ಬಗೆ ಬಗೆ ಮೋಕ್ಷಗಳಿವೆ. ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ, ಸಾರ್ಷ್ಟಿ, 5 ಬಗೆಯಾದ ಮೋಕ್ಷಗಳು. ಸಾಲೋಕ್ಯ ಅಂದರೆ ಸಗುಣ ಬ್ರಹ್ಮ ಯಾವ ಲೋಕದಲ್ಲಿರುತ್ತಾನೋ ನೀವು ಅದೇ ಲೋಕದಲ್ಲಿರುವುದು. ಸಲೋಕ, ಒಂದೇ ಲೋಕದಲ್ಲಿರುವುದು, ಅದೇ ಲೋಕದಲ್ಲಿರುವುದೇ ಮೋಕ್ಷ. ಸಾಮೀಪ್ಯ ಅಂದರೆ ಲೋಕದಲ್ಲೇ ಅಲ್ಲ, ಹತ್ತಿರಕ್ಕೆ ಹೋಗಿರುತ್ತಾನೆ. ದೆನ್ ಮತ್ತೆ ಹತ್ತಿರಕ್ಕೆ ಹೋಗಿರುವುದ ನಂತರ ಅದು ಸಾಮೀಪ್ಯ ಲೋಕ, ಸಾಮೀಪ್ಯ ಮೋಕ್ಷ. ಮತ್ತು ಇನ್ನೊಂದೇನೆಂದರೆ ಸಾರೂಪ್ಯ ಅಂದರೆ ವಿಷ್ಣುವು ಶಿವ
ಅಥವಾ ದೇವಿ ಸಮಾನ ರೂಪದಲ್ಲಿರುತ್ತಾನೆ, ವಿಷ್ಣು ಆಕಾರವೇ ಇರುತ್ತಾನೆ, ಶಿವನ ಆಕಾರವೇ ಇರುತ್ತಾನೆ, ಅಥವಾ ದೇವಿ ಆಕಾರವಾಗಿರುತ್ತಾರೆ ದೇವಿ ಭಕ್ತರು. ದೇವಿ ಭಕ್ತರು ದೇವಿ ಆಕಾರದಲ್ಲೇ ಇರುತ್ತಾರೆ. ಸಾಲೋಕ್ಯ ಆಯಿತು, ಸಾಮೀಪ್ಯ ಆಯಿತು, ಸಾರೂಪ್ಯ ಆಯಿತು, ಸಾರಿಷ್ಟಿ ಹೇಳ್ತೀವಿ. ಸಾರಿಷ್ಟಿ ಅಂದರೆ ಗೊತ್ತಾ? ಸಮಾನ ಶಕ್ತಿ, ಈಶ್ವರನಷ್ಟು ಶಕ್ತಿ ಇರೋದು. ಅಂದರೆ ಸೃಷ್ಟಿ ಮಾಡುವಂಥದ್ದಿಲ್ಲ, ಅದು ಸೃಷ್ಟಿ ಒಂದು ಬಿಟ್ಟರೆ ಮಿಕ್ಕ ಅಷ್ಟಸಿದ್ಧಿಗಳು ಎಲ್ಲ ಈಶ್ವರನ ಸಮಾನವಾಗಿ ಅನುಗ್ರಹ ಶಕ್ತಿ ಇರುತ್ತದೆ. ಭಕ್ತರನ್ನು ಅನುಗ್ರಹ ಮಾಡುವ ಶಕ್ತಿ, ಅವರಿಗೆ ಶಾಪ ಕೊಡುವುದು, ಅನುಗ್ರಹ ಮಾಡುವುದು, ಸತ್ತು ಹೋಗಿರುವವರನ್ನು ಬದುಕಿಸುವುದು, ಬದುಕಿರುವನನ್ನು ಸಾಯಿಸುವುದು, ಬೇರೆ ಲೋಕಕ್ಕೆ ಹೋಗುವುದು ಎಲ್ಲ ಮಾಡ್ತಾನೆ. ಈಶ್ವರನಷ್ಟು ಯೋಗ ಶಕ್ತಿ ಇರುತ್ತದೆ ಅವರಿಗೆ. ಅದು ಸಾರಿಷ್ಟಿ ಹೇಳ್ತೀವಿ, 4ನೆಯದು. ಈಗ 5ನೆಯದು ಸಾಯುಜ್ಯ. ಸಾಯುಜ್ಯ ಅಂದರೆ ಈಶ್ವರ ಶರೀರನಲ್ಲೇ ಹೋಗಿ ಅವರ ಕೈಕಾಲು ಆಗಿಬಿಡ್ತಾನೆ, ಅದು ಸಾಯುಜ್ಯ. ಈ 5 ಮೋಕ್ಷಗಳು ಸಗುಣ ಬ್ರಹ್ಮಯನ್ನು ಪಡೆಯುವ ಮೋಕ್ಷಗಳೇ. ಇದೆಲ್ಲ ವ್ಯಾವಹಾರಿಕ ದೃಷ್ಟಿ. ಅಂದರೆ ಜೀವಭಾವವನ್ನು ಇಟ್ಟುಕೊಂಡೇ ಈ 5 ಬಗೆಯಾದ ಮೋಕ್ಷಗಳು. ಜೀವತ್ವವೇ ಇಲ್ಲದಿದ್ದರೆ ತಾನೇ ಬ್ರಹ್ಮ, ಅಲ್ಲಿ ಇಷ್ಟು ಬಗೆ ಮೋಕ್ಷ ಇಲ್ಲ, ಒಂದೇ ಒಂದು ಬ್ರಹ್ಮಸ್ವರೂಪವೇ. ಅದು ಪಾರಮಾರ್ಥಿಕ ದೃಷ್ಟಿ. ಆಯಿತಾ? ಗ್ರಡೇಷನ್ ಇನ್ ಮೋಕ್ಷ, ದ ಡಿಸ್ಟಿಂಕ್ಷನ್ ಆಫ್ ದ ಹೈಯರ್ ಆ್ಯಂಡ್ ಲೋವರ್ ಬ್ರಹ್ಮನ್. ಪರಮಾತ್ಮನನ್ನು ಪರಬ್ರಹ್ಮ ಅಪರಬ್ರಹ್ಮ ಹೇಳುವುದು, ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಹೇಳುವುದು, ಅಪರಬ್ರಹ್ಮ ಪರಬ್ರಹ್ಮ ಹೇಳುವುದು, ಅದು ವ್ಯಾವಹಾರಿಕ ದೃಷ್ಟ್ಯ. ಮತ್ತು ಇನ್ನೊಂದು ವ್ಯಾವಹಾರಿಕ ಸತ್ತ, ಪಾರಮಾರ್ಥಿಕ ಸತ್ತ ಎಂದು ಹೇಳುವುದು ವ್ಯಾವಹಾರಿಕ ದೃಷ್ಟಿಗೆ. ಪರಮಾರ್ಥದಲ್ಲಿ ಸತ್ತ ಭೇದ ಇಲ್ಲ. ಪರಮಾರ್ಥದಲ್ಲಿ ವ್ಯವಹಾರ ದೃಷ್ಟಿ, ಪರಮಾರ್ಥ ದೃಷ್ಟಿ ಎರಡೂ ಇಲ್ಲ, ಒಂದೇ ಒಂದು. ಇಲ್ಲಿ ನೋಡಿ, ವ್ಯಾವಹಾರಿಕ ದೃಷ್ಟಿ, ಪಾರಮಾರ್ಥಿಕ ದೃಷ್ಟಿ ಎಂದು ಹೇಳಿದರೆ ಅಲ್ಲಿ ಒಂದು ಆಶ್ಚರ್ಯ ಇದೆ ನೋಡಿ. ದೆರ್ ಈಸ್ ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್ ಹಿಯರ್, ಎವ್ರಿಬಡಿ ಶುಡ್ ನೋ ದ್ಯಾಟ್. ದಿಸ್ 2 ದೃಷ್ಟೀಸ್, 2 ದೃಷ್ಟಿಗಳಿವೆ, ವ್ಯಾವಹಾರಿಕ ದೃಷ್ಟಿ, ಪಾರಮಾರ್ಥಿಕ ದೃಷ್ಟಿ. ಈ 2 ದೃಷ್ಟಿಗಳು ಎನ್ನುವುದೇ ವ್ಯಾವಹಾರಿಕ ದೃಷ್ಟಿ. ಈ 2 ದೃಷ್ಟಿಗಳು ಇಲ್ಲ ಅನಿಸುವುದು ಪಾರಮಾರ್ಥಿಕ ದೃಷ್ಟಿ. ಅದು ನೋಡಿ ಎಷ್ಟು ಚೆನ್ನಾಗಿದೆ. ಪಾರಮಾರ್ಥಿಕ ದೃಷ್ಟಿಯಲ್ಲಿರುವಾಗ ನಾನು ವ್ಯಾವಹಾರಿಕ ದೃಷ್ಟಿ ಬಿಟ್ಟು ಬಂದೇ ಅನಿಸಲ್ಲ, ಬೇರೆ ದೃಷ್ಟಿಯೇ ಇಲ್ಲ, ಇರುವುದು ಒಂದೇ ಅನಿಸುತ್ತದೆ, ಅದು ಪಾರಮಾರ್ಥಿಕ ದೃಷ್ಟಿ. ವ್ಯಾವಹಾರಿಕ ದೃಷ್ಟಿಯಲ್ಲಿ ವ್ಯಾವಹಾರಿಕ ದೃಷ್ಟಿ, ಪಾರಮಾರ್ಥಿಕ ದೃಷ್ಟಿ 2 ದೃಷ್ಟಿಗಳಿವೆ ಅನಿಸುವುದು ವ್ಯಾವಹಾರಿಕ ದೃಷ್ಟಿ. ಈ 2 ಇಲ್ಲ ಅನಿಸುವುದು ಪಾರಮಾರ್ಥಿಕ ದೃಷ್ಟಿ. ನೋಡಿ ಎಷ್ಟು ಚೆನ್ನಾಗಿದೆ. ಅಂದರೆ that there are 2 standpoints itself is an empirical standpoint. In the real standpoint, there are no 2 standpoints. There is only just Brahman. Okay, Brahman himself is Paramarthika Drishti. ಇಂಥ ಮುಂತಾದ ವಿಷಯಗಳು ದೃಷ್ಟಿಭೇದಗಳನ್ನು ಇಟ್ಕೊಂಡರೆ ಅರ್ಥವಾಗ್ತವೆ. Sutrabhasha is teamed with, are all resolved when one reminds oneself with the principle on which this important distinction of the 2 standpoints, is based. Ignoring this distinction, ಈ ವ್ಯಾವಹಾರಿಕ ಪಾರಮಾರ್ಥಿಕ ದೃಷ್ಟಿಭೇದವನ್ನು ಪಕ್ಕಕ್ಕಿಟ್ಟರೆ has been mainly responsible for the imputation of incorrect views. ಈ ದೃಷ್ಟಿಭೇದವನ್ನು ಮರೆತು ಹೋದರೆ ಅಥವಾ ಪಕ್ಕಕ್ಕಿಟ್ಟು ಕೇಳುವುದರಿಂದ ಬ್ರಹ್ಮಸೂತ್ರ ಭಾಷಾ ತಪ್ಪರ್ಥವಾಯಿತು. ಸುಷುಪ್ತಿಯಲ್ಲಿ ಅಜ್ಞಾನವಿದೆ ಎಂದನಿಸಿತು, ಜೀವತ್ವವಿದೆ, ಜೀವಭಾವವಿದೆ ಎಂದನಿಸಿತ್ತು, ವ್ಯಾವಹಾರಿಕ ದೃಷ್ಟಿ ಎಂದು ಗೊತ್ತಿಲ್ಲ. ಅವರು ಏನು ತಿಳ್ಕೊಳ್ತಾ ಇದ್ದಾರೆ, ಉಪನಿಷತ್ತಿನಲ್ಲಿ ಸುಷುಪ್ತಿಯಲ್ಲಿ ಜೀವಭಾವ ಇದೆ ಎಂದು ಭಾಷ್ಯದಲ್ಲಿ ಹೇಳಿದ್ದಾರೆ ಎನ್ನುವುದೇ ಎಂದಿಗೂ ಇಟ್ಕೊಂಡರು. ಅದು ವ್ಯಾವಹಾರಿಕ ದೃಷ್ಟಿಯಿಂದಲೇ ಹೇಳಿದ್ದರಪ್ಪ, ಅದು ಆಲ್ವೇಸ್ ದೃಷ್ಟಿ ಅಲ್ಲ. ಅವರದೊಂದೇ ನಿಜವಾದ ದೃಷ್ಟಿ ಎಂದಿಗೂ ಇದೆ ಎಂದು ಇಟ್ಕೊಂಡು ಬಿಟ್ಟರು ಕೆಲವರು ವ್ಯಾಖ್ಯಾನಕಾರರು. ಅದು ತಪ್ಪಾಯಿತು. ಇಂಪ್ಯೂಟೇಷನ್ ಆಫ್ ಇನ್ಕರೆಕ್ಟ್ ವ್ಯೂಸ್ ಟು ಶಂಕರ. ಶಂಕರರಿಗೆ ತಪ್ಪು ಅರ್ಥಗಳನ್ನು ಮಾಡಿದ್ದೇಕೆ ಅಂದರೆ ಈಗ ಇದೆ ಈ ದೃಷ್ಟಿಭೇದದಿಂದಲೇ.
and the unjustified criticisms of the school of Vedanta by adverse critics. ಈಗ ನಮ್ಮ ಬೇರೆಯವರು, ಅದ್ವೈತಿಗಳಲ್ಲದವರು ಶಂಕರ ಭಾಷ್ಯವನ್ನು, ಶಂಕರ ಸಿದ್ಧಾಂತವನ್ನು ಅನಾವಶ್ಯಕವಾಗಿ ಏನೇನೋ ವಿಮರ್ಶೆ ಮಾಡಿದ್ದಾರೆ. ಅದು ಈ ದೃಷ್ಟಿಭೇದಗಳನ್ನು ಅರ್ಥ ಮಾಡಿಕೊಳ್ಳದಿರುವುದರಿಂದ ಅವರೇನು ಹೇಳ್ತಾರೆ, ಜಗನ್ಮಿಥ್ಯ ಹೇಳ್ತಾರೆ. ಜಗನ್ಮಿಥ್ಯ ಆದರೆ ನೀವೇನು ಸಾಧನೆ ಮಾಡ್ತೀರಿ? ಈಗ ಮಾತಾಡ್ತಾರೆ. ಜಗನ್ಮಿಥ್ಯ ಆದರೆ ಸಾಧನೆ ಮಾಡ್ತೀರಿ, ಈಶ್ವರ ಇಲ್ಲ ಹೇಳಿದಾರಲ್ಲ, ನೀವೇನು ಸಾಧನೆ ಮಾಡ್ತೀರಿ? ಯಾರಿಗೆ ನಮಸ್ಕಾರ ಮಾಡ್ತೀರಿ? ಅದರಿಂದ ಇವರೆಲ್ಲರೂ ಈ ಅದ್ವೈತಿಗಳು ಅಹಂಕಾರಿಗಳು ಎಂದು ನೋಡಿ. ಈಶ್ವರ ಬಿಡಿಯಾಗಿಲ್ಲ ಎಂಬುದು ಪಾರಮಾರ್ಥಿಕ ದೃಷ್ಟಿಯಲ್ಲಿ ಹೇಳಿದ್ದೇವೆ. ಜಗತ್ತು ಮಿಥ್ಯ ಎಂಬುದು ಪಾರಮಾರ್ಥಿಕ ದೃಷ್ಟಿಯಲ್ಲಿ ಹೇಳಿದ್ದೆ. ವ್ಯಾವಹಾರಿಕ ದೃಷ್ಟಿಯಲ್ಲಿ ಜಗತ್ತಿದ್ದೇ ಇದೆ. ಈ ದೃಷ್ಟಿಭೇದವನ್ನು ನೋಡದೆ ನಿಮಗೆ ಮಿಥ್ಯ ಅಲ್ಲವೇ? ನಿಮಗೆ ಜಗತ್ತು ಮಿಥ್ಯ, ನೀವೇನು ಕೆಲಸ ಮಾಡ್ತೀರಿ? ಈಗ ಬೈಯುತ್ತಾರೆ, ಜಗತ್ತು ಮಿಥ್ಯ, ನೀವೇನು ಕೆಲಸ ಮಾಡೋಕ್ಕಾಗಲ್ಲ, ನೀವೇನು ಪೂಜೆ ಮಾಡಲ್ಲ. ಇದು ವ್ಯಾವಹಾರಿಕ ದೃಷ್ಟಿಯಲ್ಲಿದೆ, ಪಾರಮಾರ್ಥಿಕವೇ ಇಲ್ಲ. ಅವರು ಪಾರಮಾರ್ಥಿಕ ದೃಷ್ಟಿಯಲ್ಲಿ ಹೇಳಿದ್ದನ್ನು ವ್ಯವಹಾರ ದೃಷ್ಟಿಗೆ ಹೊಂದಿಸುವುದು. ಇವರು ಎಷ್ಟೋ ಜನರು, ದೊಡ್ಡ ದೊಡ್ಡ ರಾಧಾಕೃಷ್ಣನಂಥವರು ತಪ್ಪೇ ಅರ್ಥ ಮಾಡಿಕೊಂಡರು. ಪಾರಮಾರ್ಥಿಕ ದೃಷ್ಟಿಯಲ್ಲಿ ಜಗತ್ತು ಮಿಥ್ಯ, ಜಗತ್ತಿಲ್ಲ ಎಂದು ಹೇಳಿದ್ದನ್ನು ಇಟ್ಕೊಂಡು, ಅಯ್ಯೋ ಜಗತ್ತು ಮಿಥ್ಯ ಆದರೆ ಕೆಲಸ ಮಾಡುವುದು ಹೇಗೆ? ರಾಧಾಕೃಷ್ಣನ್ ವಿಮರ್ಶೆ ಮಾಡ್ತಾನೆ, ಕೆಲಸ ಮಾಡ್ತಾನಂತೆ, ಸಂಬಳ ಮಾತ್ರ ಇಲ್ಲ ಎಂದು ಹೇಳ್ತಾರಂತೆ. ಇದು ಏನು ಅದ್ವೈತಪ್ಪ, ಇದು ಮಾತ್ರ ಸರಿಯಾಗಿಲ್ಲ ಹೇಳ್ತಾರೆ. ಏನಪ್ಪ, ಕೆಲಸ ಮಾಡುವುದು ಸಂಬಳ ತಗೊಂಡುವಾಗ ಅದು ವ್ಯಾವಹಾರಿಕದಲ್ಲೇ ನಡೆಯುತ್ತಾ ಇದೆ. ವ್ಯವಹಾರದಲ್ಲಿ ಕರ್ಮಫಲ ಇದ್ದೇ ಇದೆ, ಇಲ್ಲ ಎಂದು ಯಾರು ಹೇಳಿದ್ದಾರೆ? ಅವರು ನೋಡಿ, ಮಿಥ್ಯ ಎಂದರೆ ಕೆಲಸ ಮಾಡುವುದಂತೆ, ಸಂಬಳ ಇಲ್ಲ ಅಂತ ಹೇಳುವುದಂತೆ, ಇದು ಮಿಥ್ಯ ಅಂತೆ. ಈಗ ಮಾತಾಡ್ತಾನೆ ರಾಧಾಕೃಷ್ಣ. ಅಂದರೆ ಜನರು ವ್ಯಾವಹಾರಿಕ ದೃಷ್ಟಿ, ಪಾರಮಾರ್ಥಿಕ ದೃಷ್ಟಿ ಭೇದವನ್ನು ತಿಳ್ಕೊಳ್ಳದೇ ಇರುವುದರಿಂದ ಎಲ್ಲ ತಪ್ಪಾಗಿ ಅರ್ಥ ಮಾಡಿಕೊಂಡು ಸುಮ್ಮನೆ ಕುತರ್ಕದಿಂದ ವಿಮರ್ಶೆ ಮಾಡ್ತಾ ಇದ್ದಾರೆ. ಇದು ಶಂಕರರ ಕುರಿತಿನ ದೊಡ್ಡ ತಪ್ಪು ತಿಳುವಳಿಕೆ. ಓಕೆ, ಈಗ ಮುಂದುವರಿಯೋಣ. ಕಾಂಪ್ರಹೆನ್ಸಿವ್ ಸಿಗ್ನಿಫಿಕೆನ್ಸ್ ಆಫ್ ದ ವರ್ಡ್ ಆತ್ಮೈಕತ್ವ ವಿದ್ಯಾ. ಆತ್ಮೈಕತ್ವ ವಿದ್ಯಾ ಎಂಬ ಮಾತುಗೆ ಸ್ಪಷ್ಟವಾದ ಸಮಗ್ರವಾದ ತಾತ್ಪರ್ಯವೇನು? ಇನ್ನೊಂದು ಅಂಶ ಇದು, 17ನೇಯದು 17th ಅಂಶ ಏನು? ಆತ್ಮೈಕತ್ವ ವಿದ್ಯಾ ಎಂಬ ಮಾತುಗೆ ಸಮಗ್ರವಾದ ಅರ್ಥವೇನು? ಓಕೆ, ಆರ್ ದ ವಿಸ್ಡಮ್ ಆಫ್ ದ ಅಬ್ಸಲ್ಯೂಟ್ ರಿಯಾಲಿಟಿ has been sometimes misinterpreted to mean the identity of Brahman and the individual Atman, and the pratipatti intuition of this ekatva or identity has been taken to mean immediate experience to be attained through nididhyasana or a sort of bhavana or creative imagination in accordance with the shravana and manana. This is incorrect. ಆತ್ಮ ಏಕತ್ವ ಅಂದರೆ ಏನೆಂದು ತಿಳ್ಕೊಂಡರು? ಆತ್ಮ ಪರಮಾತ್ಮ ಜೊತೆಗೆ ಒಟ್ಟಾಗುವುದು ಎಂದು ತಿಳ್ಕೊಂಡರು. ಆತ್ಮ ಏಕತ್ವಂ, ಬೈ ದ ವರ್ಡ್ ಏಕತ್ವಂ, ಏಕತ್ವಂ ಮೀನ್ಸ್ ಯುನಿಫಿಕೇಶನ್. ಪೀಪಲ್ ಥಾಟ್ ದಟ್ ಆತ್ಮ ಹ್ಯಾಸ್ ಟು ಬಿಕಮ್ ಒನ್ ವಿತ್ ಬ್ರಹ್ಮನ್. ಆತ್ಮ ಬ್ರಹ್ಮ ಜೊತೆಗೆ ಒಟ್ಟಾಗಬೇಕು ಎಂದು ತಿಳ್ಕೊಂಡರು. ಅದಕ್ಕೋಸ್ಕರ ಅವರು ಏನು ಹೇಳ್ತಾರಂದರೆ, ಶ್ರವಣ ಮನನ ನಿಧಿಧ್ಯಾಸನದಿಂದ ಜೀವಭಾವವನ್ನು ಬಿಟ್ಟು ಬ್ರಹ್ಮ ಜೊತೆಗೆ ಒಂದಾಗಬೇಕು. ಇದು ಕೆಲವರು ಹಾಗೆ ತಿಳ್ಕೊಂಡರು. ಇದು ಸ್ವಾಮೀಜಿ ಹೇಳ್ತಾರೆ that this is incorrect is readily seen by observing that Shankara frequently uses the words Atman, Brahmatman, Brahman synonymously. ಶಂಕರರು ಓಕೆ, ಉದಾಹರಣೆ ಹೇಳ್ತೀನಿ, ಆಯಿತು. ಡೈರೆಕ್ಟ್ಲಿ ನಮ್ಮ ಲಿವಿಂಗ್ನಲ್ಲಿ ಆತ್ಮನನ್ನು ತಿಳ್ಕೊಳ್ಳುವುದು ಬೇರಂತೆ, ಸರ್ವಾತ್ಮ ಭಾವ ಮತ್ತೆ ಬೇರಂತೆ. ಒಬ್ಬನು ಹೇಳ್ತಾನೆ, ಒಬ್ಬ ಸ್ವಾಮೀಜಿ ಇದ್ದರು, ಈಗ ಇಲ್ಲ, ಅವರು ಮೊನ್ನವರೆಗಿದ್ದರು, ವೆರಿ ಪಾಪ್ಯುಲರ್ ಸ್ವಾಮಿ. ಅವರು ಹೇಳ್ತಾರೆ, ಆತ್ಮಜ್ಞಾನವಾಗುವುದು ಒಂದಂತೆ, ಮತ್ತು ಸರ್ವಾತ್ಮ ಭಾವ
ಆಗಬೇಕಂತೆ, ಅದು ಬೇರೆ ಮತ್ತೆ. ನೋಯಿಂಗ್ ಆತ್ಮನ್ ಇಸ್ ಒನ್ ಥಿಂಗ್ ಆ್ಯಂಡ್ ಸರ್ವಾತ್ಮ ಭಾವ ಈಸ್ ಅನದರ್. ಸಿ, this is his Vedanta. Anyway, there are some followers, thousands of followers, lakhs of followers of him. Anyway, it is up to them how they understand. We are interested only in the ideas. Okay, what they follow is left to them. When you know the Atman, you know that it is Sarvatma. ಆತ್ಮವೇ ಸರ್ವಾತ್ಮ ಹೊರತು ಆತ್ಮ ತಿಳ್ಕೊಳ್ಳುವುದು ಮತ್ತು ಸರ್ವಾತ್ಮವನ್ನು ಪಡ್ಕೊಳ್ಳುವುದು ಎರಡು ಹೆಜ್ಜೆಗಳಲ್ಲ. ಆತ್ಮಸ್ವರೂಪವೇ ಸರ್ವಾತ್ಮ. ಏನಪ್ಪ, ಆತ್ಮನನ್ನು ಮೊದಲು ತಿಳ್ಕೊಂಡಾಗ ಸರ್ವಾತ್ಮ ಇಲ್ಲವಾ? ಆತ್ಮನು ತಿಳ್ಕೊಳ್ತಾನಂತೆ, ಮತ್ತೆ ಅದು ತಿಳ್ಕೊಂಡ ನಂತರ ಸರ್ವಾತ್ಮ ಆಗುತ್ತದಂತೆ. ಆತ್ಮಸ್ವರೂಪವೇ ಸರ್ವಾತ್ಮ, ಆತ್ಮನ ನೇಚರೇ ಸರ್ವಾತ್ಮ. ಆತ್ಮ ಇಂಡಿವಿಜುವಲ್ ಆತ್ಮ ಇಲ್ಲ, ಇರುವುದೇ ಸರ್ವಾತ್ಮ. ಇದು ಗೊತ್ತಿಲ್ಲದೆ ಇರುವುದರಿಂದ ಆತ್ಮವನ್ನು ತಿಳ್ಕೊಂಡೋದು ಮತ್ತೆ ಸರ್ವಾತ್ಮನಾಗುವುದು ಎನ್ನುವುದು ಎರಡು ಹೆಜ್ಜೆಗಳು ಮಾಡಿಬಿಟ್ಟರು. ಇದಕ್ಕೆ ಕಾರಣವೇನೆಂದರೆ, ದ ರೀಸನ್ ಫಾರ್ ಸಚ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಈಸ್, ಇನ್ ದೋಸ್ ಡೇಸ್ ದೇರ್ ಯೂಸ್ ಟು ಬಿ people would come in a wrong tradition, wrong teacher. These days gurus are less. Most of the people try to do self-study. Nowadays gurus have become only librarians for them in their view. If there is a guru, they will telephone to him or talk to him personally or send a message. They ask him, which book should I read on Vedanta? That means guru is only a consultant or only a librarian. He should recommend a book and that's all, he'll leave it. And that fellow will buy a book and read on his own, and he will come to argue with guru after reading the book himself. The purpose of guru is not to learn Vedanta from him, not to learn spirituality from him. These days the purpose of guru is to recommend the book and he will read for himself. This is the modern day Vedanta. We got as a contribution of European Indologists. They made all Shastra is a self-study only. It has become so common now. Even the Orthodox, even the everybody, even the all Brahmanas also start doing the same thing. Everybody wants book recommend ಮಾಡಿ, ನಾನೇ ಓದ್ಕೊಳ್ತೀನಿ. And he openly says, why do I need teaching? I'll study myself. One person who took sannyasa recently came here. And our brahmachari asked him, Swamiji, have you studied Vedanta? Swamiji, ನೀವು ವೇದಾಂತ ಓದಿದ್ದೀರಾ? ಅವ್ರೇನು ಹೇಳ್ತಾನೆ ಗೊತ್ತಾ? ಆ ವೇದಾಂತದಲ್ಲಿ ಏನಿದೆ? ಅವ್ರ ಜ್ಯೋತಿಷ್ಯ. ವೇದಾಂತದಲ್ಲಿ ಏನಿದೆ ನಾನೇ ಓದ್ಕೊಳ್ತೀನಿ, ನಾನೇ ಓದ್ಕೊಂಡು ನಿಮಗೆ ಹೇಳ್ತೀನಿ. ಬೇಕಂದರೆ ಯಾವ ಪುಸ್ತಕ ಆದರೆ, ಯಾವ ಬ್ರಹ್ಮಸೂತ್ರ ಆದರೆ ನಾನೇ ಹೇಳ್ತೀನಿ. He thinks it is only, he is an educated man, highly educated man, dodda professor. He says he can read and teach others. So this is the understanding people have these days about Vedanta. So in these things, therefore, to get a legitimacy, they wear kashaya. But Buddhi is Indologist. These are all Indologist sannyasis. Westernized sannyasis. Indologist sannyasis. Self-studied sannyasis. So to get a legitimate, I don't know why should they wear, they should come like Max Muller. Once he is an Indologist, when he is doing self-study, then he should come in a pant and shirt and a tie and speak like Max Muller. I don't know. Why do they want to wear kashaya when they want to do self-study? ತಾವೇ ಓದ್ಕೊಳ್ಳಬೇಕಾದರೆ ಕಾಷಾಯ ಏಕೆ ಹಾಕ್ಕೊಳ್ತಾ ಇದ್ದಾರೆ? ಅದೊಂದು ಕಾಷಾಯಕ ಬದನಾಮ್ ಕರ್ನಾ ಕ್ಯಾ ಹೈ? ವೈ ಡು ದೇ ವಾಂಟ್ ಟು ಮೆಲೈನ್ ಕಾಷಾಯ? ಆ್ಯಂಡ್ ಯು ನೋ, shall I tell you one more point? And once he becomes a sannyasi and then he starts teaching Vedanta, all over in his talks, he comes to the platform and the people introduce him. He is a professor in mathematics. He is a professor in IIT. He was a doctor.
and he teaches Vedanta. See, to be in Kashaya clothes, to be able to teach Vedanta, his qualification, he was a professor in IIT. He was a professor in mathematics. First thing is, talking about your previous qualifications itself is a Shastra Nishiddha. It is Sannyasiki Kalanka, Sannyasiki Shobha Allah. Okay. And then they talk of only those qualifications. And he starts teaching Vedanta now. But nobody asks, from whom have you studied Vedanta? They are all very proud and happy to that. We heard from Swamiji because he is a mathematics professor. He was a professor from so and so. And therefore we are studying Vedanta from him. People are unable to see. Andhenaiva mana yathanda, Kathopanishad says that. The listeners are blind and the speaker is a double blind. Andhenaiva mana yathanda. He has got a mathematics professorship, and that with that qualification he speaks Vedanta. But nobody asks, did you study Vedanta under Guru? Who is your Guru? Nobody asks his Guru. If somebody like me asks, he escapes. He gets angry if you ask him, who is your Guru? Have you studied? From where have you studied Vedanta? He has never studied from Vedanta. He read book on his own. This is a Bhayankara Andha Parampara going on. Okay? I'm just warning not to criticize people. If there are jignasu, if some jignasus want the right thing, it is unasked advice. In fact, we are not supposed to give even this advice. But there are some people, innocent people, for such people I am giving. Some people won't take it anyway. Let them not take it. No fuss. They just see the book that is available in the market, or they ask if there are many books in the market, they get confused. That's why Guru is required. Like, Guru is only librarian for them. You tell which book, Swamiji? This book. Okay, I'll read it. Thank you. Thank you, Swami. I'll read the book and I'll come to you. After reading the book, then he starts commenting. It's like this, it's not correct. You should not have told like that. You should not. I say, why are you telling me all that thing? First thing is, I made a mistake is I have recommended the book since you asked for it. And then you read the book and comment on it. He's like that. He should not have done like that. Who asked for your comment? And that you self-studied comment. Very strange people, these fellows, these days. All this is because the basic tradition is missing. Basic. We would never go to the deep Vedanta. We would read Purana Kathas or general introductory books. Any deep books, even if we had Upanishad books, Bhashya book, I tell you, I never studied Bhashya on myself. Though I had the book with me, I never had courage to read for myself because I believed that I should study from my Guru. General introductory talks, some general books I read. Bhagavad Gita I used to read. But when it came to Shankara Bhashya, I would feel that I should study under Guru. I should not study myself. I don't know. This is how we were traditional people. We had like that. Right from childhood, we were told like that. Nowadays, it is a very strange thing. Okay. So, because of these things, they come to understand like this. Even in Shankara's time, Shankaracharyara ಕಾಲದಲ್ಲಿಯೂ ಹೀಗಿದ್ದರು. ಏನು ಹೇಳ್ತಾರೆ? ಜ್ಞಾನ ಪಡ್ಕೊಂಡ ನಂತರ ಒಂದು ಪ್ರಸಂಖ್ಯಾನವಾದ ಎಂದಿತ್ತು. ಜ್ಞಾನ ಪಡ್ಕೊಂಡ ಈಗ ಬ್ರಹ್ಮ ಜೊತೆಗೆ ಒಟ್ಟಾಗಬೇಕು. ಐ ಹ್ಯಾವ್ ಲರ್ನ್ಡ್ ಜ್ಞಾನಂ ನೌ, ಐ ಶುಡ್ ಬಿಕಮ್ ಒನ್ ವಿತ್ ಬ್ರಹ್ಮನ್. ಈ ಪೂರ್ವ ಪಕ್ಷವನ್ನು ಶಂಕರರು ಗೀತಾಭಾಷ್ಯದಲ್ಲಿ, ಉಪದೇಶ ಸಹಸ್ರದಲ್ಲಿ, ಬ್ರಹ್ಮಸೂತ್ರದಲ್ಲಿ, ಬೃಹದಾರಣ್ಯಕದಲ್ಲಿ ಅಲ್ಲೆಲ್ಲೆಲ್ಲಿ ಪ್ರಸ್ತಾವಿಸಿದ್ದಾರೆ. ಆ ಕಾಲದಲ್ಲಿ ಕೆಲವರು ಅದ್ವೈತಿಗಳು ಹೀಗಿದ್ದರಂತೆ, ಜ್ಞಾನ ನಂತರ ಬ್ರಹ್ಮವಾಗುವುದು, ತಿಳ್ಕೊಳ್ಳುವುದೊಂದು, ಬ್ರಹ್ಮವಾಗುವುದಿನ್ನೊಂದು, ಇದನ್ನು ಎರಡು ಹೆಜ್ಜೆಗಳಾಗಿ ಹೇಳುತ್ತಿದ್ದರು. ಅದಕ್ಕೆ ಪ್ರಸಂಖ್ಯಾನವಾದ, ಧ್ಯಾನ ನಿಯೋಗಿವಾದ ಇಂಥದ್ದು ಶಂಕರರ ಕಾಲದಲ್ಲಿ. ಈ ಕಾಲದಲ್ಲಿಯೂ ಹಾಗೆ ತಿಳ್ಕೊಳ್ಳುವುದಂತೆ ಮತ್ತೆ ಅನುಭವ ಪಡ್ಕೊಳ್ಳುವುದಂತೆ. ಮೊದಲು ಬ್ರಹ್ಮ ತಿಳ್ಕೊಳ್ತಾರೆ,
ನಂತರ ಅನುಭವ ಏನಪ್ಪ, ಬ್ರಹ್ಮ ತಿಳ್ಕೊಳ್ಳುವುದು ಅನುಭವ ಪಡ್ಕೊಳ್ಳುವುದು ಎರಡು ಬೇರೆನಾ? ಅದು ಏನು ಬೇರು? ಬ್ರಹ್ಮಜ್ಞಾನವೇ ಅನುಭವ. ಏಕೆಂದರೆ ತಾನು ಬ್ರಹ್ಮ ಆಗೇ ಇದ್ದಾನೆ. ಬ್ರಹ್ಮ ಆಗಬೇಕಾ ಏನು? ಬ್ರಹ್ಮ ಆಗೇ ಇದ್ದಾನೆ, ತಾನೇ ಬ್ರಹ್ಮ. ಅಬ್ರಹ್ಮತ್ವ ತಪ್ಪು ಬುದ್ಧಿ ಇದೆ, ತಪ್ಪು ಬುದ್ಧಿಯನ್ನು ಸರಿ ಮಾಡಿದರೆ ಇರುವುದೇ ಬ್ರಹ್ಮ. ಆದ್ದರಿಂದ ಇದನ್ನು ಸ್ವಾಮೀಜಿ ಹೇಳ್ತಾರೆ, ಆತ್ಮ ಏಕತ್ವ ಅಂದರೆ ಏಕೀಭವನ ಅಂದ್ಕೊಂಡು ಬಿಟ್ಟರು. ಏಕೀಭವನಂ ಏಕತ್ವವಲ್ಲ, ಏಕಸ್ಯ ಭಾವ ಏಕತ್ವಂ. ಏಕಸ್ಯ ಭಾವ ಏಕತ್ವಂ ಅಂದರೆ ಎರಡನೆಯದಿಲ್ಲದ ಒಂದೆಂಬುದು ಇದೆ, ಅದನ್ನು ಗುರ್ತಿಸುವುದಷ್ಟೇ, ತಿಳ್ಕೊಳ್ಳುವುದು. ಆಯಿತು, ಮುಂದುವರಿಯುತ್ತೀನಿ ನಾನು. ದಟ್ this is incorrect is readily seen by observing that Shankara frequently uses the words Atma, Brahma, Brahmatma. See, Atma, Atmajnana, Brahmajnana, Brahmatmajnana, ಈ ಮೂರು ಪದಗಳನ್ನು ಒಂದೇ ಅರ್ಥದಲ್ಲಿ ಬಳಸ್ತಾರೆ ಭಾಷ್ಯಕಾರರು. ಆತ್ಮಜ್ಞಾನ ಎಂದು ಹೇಳಿದ್ದರೂ ಬ್ರಹ್ಮಜ್ಞಾನವೇ, ಬ್ರಹ್ಮಜ್ಞಾನ ಹೇಳಿದ್ದರೂ ಆತ್ಮಜ್ಞಾನವೇ, ಅಥವಾ ಬ್ರಹ್ಮಾತ್ಮಜ್ಞಾನ. ಈ ಮೂರಕ್ಕೆ ಒಂದೇ ಅರ್ಥ. ಕೆಲವರು ಈ ಮೂರಕ್ಕೆ ಮತ್ತೆ ವ್ಯತ್ಯಾಸ ಮಾಡ್ತಾರೆ. ಆತ್ಮಜ್ಞಾನ ಆಯಿತು ಮತ್ತು ಬ್ರಹ್ಮಜ್ಞಾನ ಬೇಕು. ಆತ್ಮಜ್ಞಾನ ಬೇರೆ, ಬ್ರಹ್ಮಜ್ಞಾನ ಬೇರೆನಾ? ಆತ್ಮಜ್ಞಾನವೇ ಬ್ರಹ್ಮಜ್ಞಾನ, ಆತ್ಮವೇ ಬ್ರಹ್ಮ. ಸಿ ಏವಂ ತಾವತ್ ವೇದಾಂತವಾಕ್ಯಾನಾಂ ಬ್ರಹ್ಮಾತ್ಮಾವಗತಿ ಪ್ರಯೋಜನಾನಾಂ ಬ್ರಹ್ಮಾತ್ಮನಿ ತಾತ್ಪರ್ಯೇಣ ಸಮನ್ವಿತಾನಾಂ ಅಂತರೇಣಾಪಿ ಕಾರ್ಯಾನುಪ್ರವೇಶಂ ಬ್ರಹ್ಮಣಿ ಪರ್ಯವಸಾನ ಮುಕ್ತಂ. ಇಲ್ಲಿ ನೋಡಿ, ಬ್ರಹ್ಮಾತ್ಮಾವಗತಿ ಹೇಳ್ತಾರೆ. ಬ್ರಹ್ಮಾತ್ಮಾವಗತಿ ಈ ವಾಕ್ಯದಲ್ಲಿ ಬ್ರಹ್ಮಾತ್ಮನು ತಿಳ್ಕೊಳ್ಳುವುದು, ಬ್ರಹ್ಮಾತ್ಮವನ್ನು ತಿಳ್ಕೊಳ್ಳುವುದು ಎಂದು ಎಲ್ಲಿ ಬಳಸಿದ್ದಾರೆ. ಮುಂದಿನ ವಾಕ್ಯ ನೋಡಿ, ಆದಿಶಬ್ದಾತ್ ಐತದಾತ್ಮ್ಯಮಿದಂ ಸರ್ವಂ ತತ್ಸತ್ಯಂ ಸ ಆತ್ಮ ತತ್ವಮಸಿ. ಇಲ್ಲಿ ಆತ್ಮ ತತ್ವಮಸಿ, ಈ ಆತ್ಮನೇ ನೀನು. ಇಲ್ಲಿ ಆತ್ಮ ಮಾತ್ರ ತಿಳ್ಕೊಳ್ಳುವುದು ಹೇಳಿದ್ದಾರೆ. ಹಿಂದಿನ ವಾಕ್ಯದಲ್ಲಿ ಬ್ರಹ್ಮಾತ್ಮಜ್ಞಾನ ಹೇಳಿದ್ದಾರೆ, ಇಲ್ಲಿ ಆತ್ಮಜ್ಞಾನ ಹೇಳ್ತಾ ಇದ್ದಾರೆ. ಇದಂ ಸರ್ವಂ ಯದಯಮಾತ್ಮ, ಇದೆಲ್ಲವೂ ಆತ್ಮವೇ ಒಂದು ವಾಕ್ಯ. ಬ್ರಹ್ಮೈವೇದಂ ಸರ್ವಂ, ಇದೆಲ್ಲವೂ ಬ್ರಹ್ಮ. ಆತ್ಮೈವೇದಂ ಸರ್ವಂ ನೇಹನಾನಾಸ್ತಿ ಕಿಂಚನ ಇತ್ಯೇವಮಾದಿ ಅಪಿ ಆತ್ಮೈಕತ್ವ ಪ್ರತಿಪಾದನ ಪರಂ. ಮತ್ತು ಇನ್ನೊಂದು ವಾಕ್ಯ, ಆತ್ಮ ಏಕತ್ವ ಪ್ರತಿಪಾದನ ಪರಂ. ಆತ್ಮ ಏಕತ್ವ ಎಂದು ಮತ್ತೆ ಇಲ್ಲಿ ಹೇಳ್ತಾರೆ. ಆತ್ಮಜ್ಞಾನ ಒಂದು ಕಡೆ ಹೇಳ್ತಾರೆ, ಆತ್ಮೈಕತ್ವ ಇನ್ನೊಂದು ಹೇಳ್ತಾರೆ, ಬ್ರಹ್ಮೈಕತ್ವ ಹೇಳ್ತಾರೆ, ಬ್ರಹ್ಮಾತ್ಮೈಕತ್ವ. ಈ ಎಲ್ಲ ಮಾತುಗಳಿಗೆ ಒಂದೇ ಅರ್ಥ. ಡೋಂಟ್ ಡಿಸ್ಟಿಂಗ್ವಿಷ್ ದಮ್. ಆತ್ಮೈಕತ್ವ ಪ್ರತಿಪಾದನ ಪರಂ. ಆತ್ಮೈಕತ್ವ ಅಂದರೆ ಏನು? ಎಲ್ಲರಲ್ಲಿರುವ ಆತ್ಮ ತಾನು. ಆಯಿತು. ವಚನ ಜಾತಂ ಉದಾಹರ್ತವ್ಯಂ, ಇದು ಆಯಿತು. ಈಗ ಮುಂದಿನದು ಒಂದು ಹೇಳಿ ಇವತ್ತು ಮುಗಿಸೋಣ. ಓಕೆ, ಈ ಟಾಪಿಕ್ ಮುಗಿಯುತ್ತದೆ. ಇದು ಇವತ್ತಿಂದ ಸಿಂಪಲ್ ಟಾಪಿಕ್, ದೊಡ್ಡದೇನಿಲ್ಲ. ಇಟ್ಸ್ ಎ ವೆರಿ ಸಿಂಪಲ್ ಟಾಪಿಕ್, ನಥಿಂಗ್ ಮಚ್ ಟು ಡೀಪ್ಲಿ ಡಿಸ್ಕಸ್. ಇಟ್ ಈಸ್ ಓನ್ಲಿ ದ ಯೂಸೇಜ್ ಆಫ್ ಎ ವರ್ಡ್, ನೋ ಡೀಪರ್ ವೇದಾಂತ ಇನ್ ಇಟ್. ಸೊ ಭೋಕ್ತ ಭೋಗ್ಯಂ ಪ್ರೇರಿತಾರಂ ಚ ಮತ್ವ ಸರ್ವಂ ಪ್ರೋಕ್ತಂ ತ್ರಿವಿಧಂ ಬ್ರಹ್ಮಮೇತತ್ ಇತಿ ಸಮಸ್ತಸ್ಯ ಭೋಗ್ಯಭೋಕ್ತೃನಿಯಂತೃಲಕ್ಷಣಸ್ಯ ಪ್ರಪಂಚಸ್ಯ ಬ್ರಹ್ಮೈಕ ಸ್ವಭಾವಂ ಅಧೀಯತೆ. ಇಲ್ಲಿ ಬ್ರಹ್ಮೈಕತ್ವಂ ಇಲ್ಲಿ ಹೇಳಿದ್ದಾರೆ. ದೀಸ್ ಆರ್ ಆಲ್ ಡಿಫ್ರೆಂಟ್ ವರ್ಡ್ಸ್, ಮೀನ್ ದ ಸೇಮ್ ಥಿಂಗ್. ಈ ವಿವಿಧ ಪ್ರಯೋಗಗಳಿಗೆ ಒಂದೇ ಅರ್ಥ ಅಷ್ಟೇ. ಈ ಪ್ರಯೋಗಗಳನ್ನಿಟ್ಕೊಂಡು ಬೇರೆ ಬೇರೆ ಅರ್ಥ ನೋಡಬಾರದು ಎಂದು ಹೇಳುವುದು ಅಷ್ಟೇ ವ್ಯತ್ಯಾಸ. ಓಕೆ, ಇದಾದ ನಂತರ ಈಗ ಮುಂದಿನ ಇನ್ನೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಶಂಕರ. ದಿಸ್ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಅಲ್ಲಿ ಜಸ್ಟ್ ಹೆಸರು ಹೇಳು ಬಿಡ್ತೀನಿ. ಅದ್ವಯ ಆ್ಯಂಡ್ ಅದ್ವೈತ. ಅದ್ವೈತ ಪದ ಕುರಿತು ಅಕಾಡೆಮಿಷನ್ಸು ತುಂಬ ಡ್ಯಾಮೇಜ್ ಮಾಡಿದ್ದಾರೆ. ಗೌಡಪಾದರು ಅದ್ವಯ ಹೇಳಿದ್ದಾರೆ, ಅದ್ವೈತ ಹೇಳಲಿಲ್ಲ ಎಂಬುದು, ಅದ್ವಯ ಎಂಬುದು ಬುದ್ಧಿಸ್ಟ್ಗಳ ಪದ ಎಂದು, ಅದ್ವೈತ ಎನ್ನುವುದು ವೇದಾಂತಿಗಳ ಪದವೆಂದು ಏನೋ ಬಳಸಿ ಅದ್ವೈತ ಎಲ್ಲ ಒಂದೇ. ಇದರ ಕುರಿತು ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇವೆ. ಯಾಕಂದರೆ ವಿಧುಶೇಖರ ಭಟ್ಟಾಚಾರ್ಯ ಇಂಥವರು ಇನ್ನು ಕೆಲವರು ಇದ್ದಾರೆ. ಅಕಾಡೆಮಿಷನ್ಸ್ ದೇ ಹ್ಯಾವ್ ಡನ್ ಲೈಕ್ ದಿಸ್ ಆ್ಯಂಡ್ ದೋಸ್ ಥಿಂಗ್ಸ್ ಆರ್ ಕಂಟಿನ್ಯೂವಿಂಗ್ ಅಮಂಗ್ ದ ಅಕಾಡೆಮಿಷನ್ಸ್ ಈವನ್ ನಾವು. ಅದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಈಗಲೂ ಹಾಗೆ ಇಟ್ಕೊಂಡರು. ಈ ವಿಷಯವನ್ನು ನಾವು ಮುಂದಿನ ಪಾಠದಲ್ಲೇ ಹೇಳೋಣ. ಇದರ ಮೇಲೆ ಸ್ವಾಮೀಜಿ ಅದ್ವಯ ಅದ್ವೈತ ಈ ಪದಗಳು ಬೇರೆ ಅರ್ಥವ ಅಥವಾ ಒಂದೇ ಅರ್ಥವ
ಗೌಡಪಾದರು ಯಾವ ಅರ್ಥದಲ್ಲಿ ಬಳಸಿದ್ದಾರೆ, ಭಾಷ್ಯಕಾರರೇನು, ಇದೆಲ್ಲ ನೋಡೋಣ ಮುಂದಿನ ಅರ್ಥದಲ್ಲಿ. ಓಕೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಓಂ